ಹಾಯ್ ಹಲೋ ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್. ಯಾರ್ಯಾರು ಯಾವಾಗ ವೀಡಿಯೋ ನೋಡ್ತಾ ಇದ್ದೀರಾ ಗೊತ್ತಿಲ್ಲ, ಅದಕ್ಕೆ ಎಲ್ಲದನ್ನು ವಿಶ್ ಮಾಡಿದೆ. ಓಕೆ ಫೈನ್. ನಾನು ಯಾಕೆ 2 ದಿನ 3 ದಿನ ಅನಲೈಸ್ ಮಾಡೋದು ನಿಲ್ಲಿಸ್ಬಿಟ್ಟೆ, ಯಾಕೆ ವೀಡಿಯೋ ಮಾಡಿಲ್ಲ ಅನ್ನೋದಕ್ಕೆ ನಾನು ನಿಮಗೆ ಒಂದು ರೀಸನ್ ಇದೆ. ರೀಸನ್ ಏನಂತ ಸಿಂಪಲಾಗಿ ಹೇಳ್ತೀನಿ. ಫಸ್ಟು ನಾನು ನಿಮಗೆ ಮೊದಲೇ ಪ್ರೂವ್ ಮಾಡಬೇಕಾಗಿತ್ತು. ಏನಂತ ಪ್ರೂವ್ ಮಾಡಬೇಕಾಗಿತ್ತು? ಎಕ್ಸಾಕ್ಟ್ಲಿ ನಂದು ಡಿಮ್ಯಾಂಡ್ ಝೋನ್ಸು, ಸಪ್ಲೈ ಝೋನ್ಸು, ನಾನು ಮಾಡ್ತಿರೋ ಅನಾಲಿಸಿಸ್ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತೇಳ್ಬಿಟ್ಟು ನಾನು ನಿಮಗೆ ಪ್ರೂವ್ ಮಾಡಬೇಕಾಗಿತ್ತು. ಸೊ ಆಬ್ವಿಯಸ್ಲಿ ಐ ಟ್ರೈ ಟು ಮೇಕ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಡಿಮ್ಯಾಂಡ್ ಝೋನ್, ವಾಟ್ ಈಸ್ ಸಪ್ಲೈ ಝೋನ್ ಆ್ಯಂಡ್ ಡೈಲಿ ಅನಾಲಿಸಿಸ್ನ ಪಾಸ್ ಮಾಡಿದೆ. ಇದು ನೋಡಿ, ನಾನು ಯಾವುದೇ ರೀತಿಯಾದ ಮಾರ್ಕಿಂಗ್ಸ್ ನಾನು ಟಚ್ಚೇ ಮಾಡಿಲ್ಲ ಈ ಮಾರ್ಕಿಂಗ್ಸ್ನ. ಯಾಕಂದರೆ ಐ ಯೂಶ್ವಲಿ ಟ್ರೇಡ್ ಆನ್ ಫಾರೆಕ್ಸ್ ಮಾರ್ಕೆಟ್. ಸೊ ಫಾರೆಕ್ಸ್ ಮಾರ್ಕೆಟಲ್ಲಿ ನಾನು ತೊಗೊಂಡಿರೋ ಲೇಟೆಸ್ಟ್ ಟ್ರೇಡ್ ಬಂದ್ಬಿಟ್ಟು GBP/USD ಇದು ಟಾರ್ಗೆಟ್ ಇಟ್ಟಾಯಿತು. ಗೋಲ್ಡಲ್ಲಿ ನಾನು ಟ್ರೇಡ್ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡಿದೆ. ಗೋಲ್ಡಲ್ಲಿ ನಾನು ಟ್ರೇಡ್ ತೊಗೊಳ್ಳೋಕ್ಕೆ ಗೋಲ್ಡ್ ನಾನು ಮುಂಚೆನೇ ಅನಲೈಸ್ ಮಾಡಿದ್ದೆ. ನೋಡಿ ಇಲ್ಲಿ ನಾನು ಮುಂಚೆನೇ ಅನಲೈಸ್ ಮಾಡಿದ್ದೆ. ಎಕ್ಸ್ಪೆಕ್ಟಿಂಗ್ ದೋಜಿ ಕ್ಯಾಂಡಲ್ ಅಂತ ಅನಲೈಸ್ ಮಾಡಿದ್ದೆ ಮುಂಚೆನೇ. ಓಕೆ, ಎಕ್ಸ್ಪೆಕ್ಟಿಂಗ್ ದೋಜಿ ಕ್ಯಾಂಡಲ್ ಅಂತ ಅನಲೈಸ್ ಮಾಡಿದ್ದೆ. ದೋಜಿ ಕ್ಯಾಂಡಲೇ ಬಂದಿದೆ. ರೀಸನ್ ಏನು ಅಂತ ಹೇಳ್ಬಿಟ್ಟು ನನಗೆ ಮುಂಚೆನೇ ಗೊತ್ತಾಗಿತ್ತು. ಸೊ ಹಾಗಾಗಿ ನಾನು ಗೋಲ್ಡಲ್ಲಿ ಟ್ರೇಡ್ ಮಾಡಿರಲಿಲ್ಲ. EUR/USD ಒಂದು ಟ್ರೇಡ್ ತೊಗೊಂಡಿದ್ದೆ. ದಟ್ ಟ್ರೇಡ್ ಡಿನ್ ಟ್ರಿಗರ್ಡ್. ಇಟ್ ಹ್ಯಾಸ್ ಟ್ರಿಗರ್ಡ್. ಆಫ್ಟರ್ ಟ್ರಿಗರ್ಡ್ ಐ ಹ್ಯಾವ್ ಕೆಪ್ಟ್ ಟಾರ್ಗೆಟ್ ಹಿಯರ್. ಆಫ್ಟರ್ ಟೇಕಿಂಗ್ ದ ಟಾರ್ಗೆಟ್ ಇಟ್ ಹ್ಯಾಸ್ ವೆಂಟ್ ಅಪ್. ಸೊ ದಿಸ್ ಈಸ್ ದ ಅನಾಲಿಸಿಸ್ ಇನ್ EUR/USD. ಓಕೆ, GBP/USD ನಾನು ಇಲ್ಲಿಂದ ಇಲ್ಲಿಗೂ ಟ್ರೇಡ್ ತೊಗೊಂಡಿದ್ದೆ, ಇಲ್ಲಿಂದ ಇಲ್ಲಿಗೂ ಟ್ರೇಡ್ ತಗೊಂಡಿದ್ದೆ. ದ ಟ್ರೇಡ್ ಈಸ್ ಸ್ಟಿಲ್ ರನ್ನಿಂಗ್. ಸೊ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂದರೆ, ಬೇಸಿಕಲಿ ಮಾರ್ಕೆಟಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನಿಮಗೆ ನಾನು ಅನಲೈಸ್ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು 2 days ಗ್ಯಾಪ್ ಬಿಟ್ಟೆ. ಓಕೆ ಫೈನ್. ನಾನು ನಿಮಗೆ ತುಂಬ ಚೆನ್ನಾಗಿ ಹೇಳಿದ್ದೆ. ಯಾವತ್ತು? ಮಂಡೇ, ಸೋಮವಾರ. ದಿಸ್ ಈಸ್ ನಾಟ್ ಮಂಡೇ ಆ್ಯಕ್ಚುಲಿ, ದಿಸ್ ಈಸ್ ಡಿಫ್ರೆಂಟ್. ನಾನು ಇದನ್ನು ಅಕಾರ್ಡಿಂಗ್ ಟು ದ ಫಾರೆಕ್ಸ್ ಮಾರ್ಕೆಟಿಂಗ್ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಈ ಟೈಮ್ ಝೋನ್ಸ್ ಎಲ್ಲ. ಡೋಂಟ್ ವರಿ, ದಿಸ್ ಈಸ್ ನಾಟ್ ಮಂಡೇ. ವೈಟ್ ಎ ಸೆಕೆಂಡ್. ವೇರ್ ಇಸ್ ದಿಸ್ UTC? ವೇರ್ ಇಸ್ ಕೋಲ್ಕತ್ತಾ? UTC -4, UTC -6, ಕೋಲ್ಕತ್ತಾ. ಜಸ್ಟ್ ಅ ಸೆಕೆಂಡ್. ನ್ಯೂಯಾರ್ಕ್, Kolkata. Okay. So if I change this to Kolkata, exactly. See, this is Monday. See, Monday ನಾನು ನಿಮಗೆ ಮುಂಚೆನೇ ಹೇಳಿದ್ದೆ. ಸಂಡೇ ಮಾರ್ಕೆಟ್ನ ಅನಲೈಸ್ ಮಾಡಿ ನಿಮಗೆ ಹೇಳಿದ್ದೆ. ಏನಂತ ಅನಲೈಸ್ ಮಾಡಿದ್ದೆ ಅಂದರೆ, ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ವೆಯ್ಟ್ ಮಾಡಿ, ಇಲ್ಲಿಂದ ಒಂದು ಫ್ರೆಶ್ ಆರ್ಡರ್ ಬ್ಲಾಕ್ ಸಿಗುತ್ತೆ. ಯಾವಾಗಲೇ ಆಗಲಿ ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಆದರೆ ಅದನ್ನು ಫ್ರೆಶ್ ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡಿ. ಓಕೆ, ನಾನು ನಿಮಗೆ ತುಂಬ ನೀಟಾಗಿ ತೋರಿಸ್ತೀನಿ ನೋಡಿ. ದಿಸ್ ಇಸ್ ಎ ಫ್ರೆಶ್ ಆರ್ಡರ್ ಬ್ಲಾಕ್. ಓಕೆ, ಫ್ರೆಶ್ ಆರ್ಡರ್ ಬ್ಲಾಕ್ ಮಾರ್ಕೆಟ್ ಏನು ಮಾಡ್ತು? ಮಾರ್ಕೆಟ್ ಇಲ್ಲಿಂದ ಒಂದು ರಿಜೆಕ್ಷನ್ ತೊಗೊಂತು. ಈ ರಿಜೆಕ್ಷನ್ ತೊಗೊಂಡ್ಮೇಲೆ ಮಾರ್ಕೆಟಲ್ಲಿ ಎಲ್ಲರೂ ಬೈಗೆ ಎಂಟ್ರ್ ಆಗಿರ್ತಾರೆ. ಎಲ್ಲರಿಗೂ ಬೈಗೆ ಎಂಟ್ರಾಗಿ ಏನು ಮಾಡಿರ್ತಾರೆ? ತುಂಬ ಜನ ಗೊತ್ತಿಲ್ಲದೆ ಸ್ಟಾಪ್ ಲಾಸ್ ಇಲ್ಲಿಟ್ಟಿರ್ತಾರೆ. ಬಟ್ ಮಾರ್ಕೆಟ್ ಏನು ಮಾಡುತ್ತೆ ಅಂತ ನೋಡಿ, ಇಮಿಡಿಯೇಟಾಗಿ ಅವ್ರು ಸ್ಟಾಪ್ ಲಾಸ್ನೆಲ್ಲ ಟ್ರಿಗರ್ ಮಾಡಿ ಲಿಕ್ವಿಡಿಟಿನ ಕನ್ಸ್ಯೂಮ್ ಮಾಡಿಕೊಂಡು ಇಲ್ಲಿಂದ ಮೇಲಕ್ಕೆ ಹೋಯಿತು. ಬಟ್ ಐ ವಾಸ್ ನಾಟ್ ಇವನ್ ಇಂಟ್ರೆಸ್ಟೆಡ್ ಇನ್ ದಿಸ್ ಬೈ ಟ್ರೇಡ್, ಬಿಕಾಸ್ ಐ ವಾಸ್ ವೆರಿ ಡ್ಯಾಮ್ ಶೋರ್ ದಟ್ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಫಾಲ್. ಯಾಕಂದರೆ ಮಾರ್ಕೆಟ್ ಈಸ್ ಕಂಪ್ಲೀಟ್ಲಿ ಫಾಲಿಂಗ್. ಡೈಲಿ ಅನಾಲಿಸಿಸ್ ಪ್ರಕಾರ ಫಾಲ್ ಆಗುತ್ತೆ ಅಂತ ನಾನು ಮುಂಚೆನೇ ಅನಲೈಸ್ ಮಾಡಿ ಕೂಡ ಹೇಳಿದ್ದೆ ನಿಮಗೆ. ಇನ್ಕ್ಲೂಡಿಂಗ್ ಲೆವೆಲ್ಸ್ ಕೂಡ ಕೊಟ್ಟಿದ್ದೆ ನಾನು ನಿಮಗೆ. ನೋಡಿ, ನನ್ನ ಲೆವೆಲಿಂದನೇ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡುತ್ತೆ. ಆ್ಯಂಡ್ ನಾನು ನಿಮಗೆ ಹೇಳಿದ್ದೆ, ಮಾರ್ಕೆಟ್ ಒಂದು ಗ್ರೀನ್ ಕ್ಯಾಂಡಲ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಒಂದು ಗ್ರೀನ್ ಕ್ಯಾಂಡಲ್ ನೋಡಿ, ಇಲ್ಲಿ 1-2 ಗ್ರೀನ್ ಕ್ಯಾಂಡಲ್, 1-2 ಗ್ರೀನ್ ಕ್ಯಾಂಡಲ್. ಮಾರ್ಕೆಟ್ ವಿಲ್ ಫಾಲೋ ಸಮ್ ಪ್ಯಾಟರ್ನ್ಸ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೋಡಿ, 1-2-3 ಗ್ರೀನ್ ಕ್ಯಾಂಡಲ್. ಸೊ ಇಲ್ಲಿ 2 ಗ್ರೀನ್ ಕ್ಯಾಂಡಲ್ ಬಂದಿದೆ ನೋಡಿ, ಇಲ್ಲೂ 2 ಗ್ರೀನ್ ಕ್ಯಾಂಡಲ್ ಬಂದಿದೆ. ಸೊ ದಿಸ್ ಥಿಂಗ್ಸ್ ಆರ್ ಲೈಕ್ ಜಸ್ಟ್ ಎ ಗೆಸ್ ಅಷ್ಟೇ. ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್ ಅವರ್ 6 sense ವಿಲ್ ಟೆಲ್, ಓಕೆ ಟುಡೇ ಇಟ್ ಮೇ ಹ್ಯಾಪನ್ ಅಂತ ಹೇಳ್ಬಿಟ್ಟು. ಬಟ್ ಐ ವಿಲ್ ಟೆಲ್ ಯು ಹೌ ಮೈ ಲೆವೆಲ್ಸ್ ಆರ್ ವರ್ಕಿಂಗ್ ಫಸ್ಟ್. ನೋಡಿ, ಇಲ್ಲಿ ನಾನು ನಿಮಗೆ ಮುಂಚೆನೇ ಡೈಲಿ ಟೈಮ್ ಫ್ರೇಮ್ ಶಿಫ್ಟ್ ಮಾಡಿದ್ರೆ ಈ ಆರ್ಡರ್ ಬ್ಲಾಕ್ ನೋಡಿದ್ದೀರಾ? ಈ ಆರ್ಡರ್ ಬ್ಲಾಕ್ ನಾನು ಮುಂಚೆನೇ ಮಾರ್ಕ್ ಮಾಡಿದ್ದೆ. ಓಕೆ, ಎಕ್ಸಾಕ್ಟ್ಲಿ 24,421 24,175 ನೋಡಿಲಿ. ಓಕೆ, 24,421 24,470 24,175. ಓಕೆ, ಈ ಜಾಗ ಸಿ 24,175 ಇದನ್ನು ನಾನು ಮುಂಚೆನೇ ಮಾರ್ಕ್ ಮಾಡಿದ್ದೆ. ಸೊ ಮಾರ್ಕೆಟ್ ಏನು ಮಾಡ್ತು? ಆ ಜಾಗದಿಂದ ಒಂದು ರಿಜೆಕ್ಷನ್ ತೊಗೊಂತ. ಐ ವಿಲ್ ಶೋ ಯು ಹೌ ಇಟ್ ವೆಂಟ್. ನಾನು ಹೇಳಿದ್ದೆ, ನಾನು ನಿಮಗೆ ಸೆಲ್ ಟ್ರೇಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಮಾರ್ಕೆಟು ಇಲ್ಲಿ ನಾನು ಈ ಸೆಲ್ ಟ್ರೇಡಲ್ಲಿ ಎಂಟರ್ ಆಗಿದ್ದೆ. ನಾನು ನಿಮಗೆ ಖಂಡಿತವಾಗ್ಲೂ ಲೈವಲ್ಲಿ ಬಂದು ಟ್ರೇಡ್ ಮಾಡ್ತೀನಿ. ನನಗೆ ನೀವು ಬರೀ 500 ಸಬ್ಸ್ಕ್ರೈಬರ್ಸ್ ಕೊಟ್ಟರೆ ಸಾಕು, ನಾನು ಖಂಡಿತ ಲೈವಲ್ಲಿ ಬಂದು ನಾನು ನಿಮಗೆ ಟ್ರೇಡ್ ಮಾಡಿ ತೋರಿಸ್ತೀನಿ ಲೈವಲ್ಲಿ. ಐ ವಿಲ್ ಡೆಫಿನೆಟ್ಲಿ ಪುಟ್ ದ ಟ್ರೇಡ್ಸ್ ಇನ್ ಲೈವ್. ನನ್ನ ಟಾರ್ಗೆಟ್ಸ್ ಇಲ್ಲಿತ್ತು 1:4. ಆ್ಯಂಡ್ ನಾನು ಎಷ್ಟು ಪಾಯಿಂಟ್ಸ್ ಗೊತ್ತಾ ನಾನು ಕನ್ಸ್ಯೂಮ್ ಮಾಡಿದ್ದು ಮಾರ್ಕೆಟಲ್ಲಿ? Nifty 50 301 ಪಾಯಿಂಟ್ಸ್.
301 ಪಾಯಿಂಟ್ಸ್ ಅಂದರೆ ಇಟ್ಸ್ ನಾಟ್ ಎ ಈಸಿ ಮ್ಯಾಟರ್ ಬ್ರೋ. ದಿಸ್ ಇಸ್ ನಾಟ್ ಎ ಈಸಿ ಮ್ಯಾಟರ್. ಆ್ಯಂಡ್ ಮೋರ್ ಓವರ್ ನಾನು ಇದು ಬರೀ ಒಂದೇ ಟ್ರೇಡ್ ತೊಗೊಳ್ಳಿಲ್ಲ. ಈ ಟ್ರೇಡ್ ಆದಮೇಲೆ ನಾನು ಇನ್ನೊಂದು ಟ್ರೇಡು ಕೂಡ ತೊಗೊಂಡಿದ್ದೆ. ನಾನು ಯಾಕಂದರೆ ತುಂಬ ಚೆನ್ನಾಗಿ ಮುಂಚೆನೇ ಹೇಳಿದ್ದೆ, ಈ ಜಾಗದಲ್ಲಿ ಇಂಡ್ಯೂಸ್ಮೆಂಟ್ ಇದೆ. ನೀವು ಕರೆಕ್ಟಾಗಿ ನಾನು ಪ್ರೀವಿಯಸ್ ಲಾಸ್ಟ್ ವಿಡಿಯೋದಲ್ಲಿ ಅನಲೈಸ್ ಮಾಡಿರೋದು ನೋಡಿ. 3 minutes 55 ಸೆಕೆಂಡ್ಸಲ್ಲಿ ಮಾರ್ಕೆಟ್ ಹೇಗೆ ಬಿಹೇವ್ ಮಾಡುತ್ತೆ ನಿಫ್ಟಿ 50 ಅಂತ ಹೇಳಿದ್ದೆ. ಆ್ಯಂಡ್ ಇದನ್ನು ಹೇಳಿದ್ದೆ 1 2 3 ಅಂತ ಹೇಳ್ಬಿಟ್ಟು ಥರ್ಡ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಈ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆಗಿದೆ. ಹೇಗಾಯಿತು ಅಂತ ಹೇಳ್ತೀನಿ ನೋಡಿ. ಈ ಜಾಗ ಬಂತು. ಈ ಜಾಗದಲ್ಲಿ ಮಾರ್ಕೆಟು ತುಂಬ ಚೆನ್ನಾಗಿ ಆರ್ಡರ್ಸ್ ಮೇಂಟೈನ್ ಮಾಡಿತ್ತು. ನಾನು ತೊಗೊಂಡಿದ್ದ ಟ್ರೇಡ್ ಬಂದ್ಬಿಟ್ಟು ಈ ಜಾಗದಿಂದ ಟ್ರೇಡ್ ತೊಗೊಂಡಿದ್ದು. ಎಸ್, ಆ ಜಾಗದಿಂದ ಟ್ರೇಡ್ ತೊಗೊಂಡಿರೋದು. ಸ್ಟಾಪ್ ಲಾಸು ಅರೌಂಡ್ ಇಲ್ಲಿಟ್ಟಿದ್ದೆ. ಈ ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ಟಾದಮೇಲೆ ನಾನು ಟ್ರೇಡ್ ತೊಗೊಂಡಿದ್ದೆ. ಓಕೆ, ಟಾರ್ಗೆಟ್ ಎಲ್ಲಿವರೆಗೂ ಇಟ್ಟಿದ್ದೆ? ಟಾರ್ಗೆಟ್ ಆಬ್ವಿಯಸ್ಲಿ ಇಲ್ಲಿವರೆಗೂ ಮಾತ್ರ ಇಟ್ಟಿದ್ದೆ. 1:3 ಟ್ರಿಗರ್ ಆಗಿತ್ತು ಟಾರ್ಗೆಟು. ಈ ಜಾಗದಿಂದ ಮತ್ತೆ ಸೆಲ್ ಟ್ರಿಗರ್ ತೊಗೊಳಕ್ಕೆ ನನಗೆ ಐ ವಾಸ್ ನಾಟ್ ಲೈಕ್, ಈ ಟ್ರೇಡ್ ವಿನ್ ಆದಮೇಲೆ ಐ ವಾಸ್ ನಾಟ್ ಇನ್ ದ ಮೂಡ್ ಆಫ್ ಟೇಕಿಂಗ್ today's trade. This trade I have not taken, I will tell you definitely, because this trade I have not even ನಂದು ಅನಾಲಿಸಿಸ್ ಏನಿತ್ತು ಅಂತಂದರೆ, ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅಪ್ಸೈಡ್ ಮೂವ್ ಅಂದರೆ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದರೆ, ಮಾರ್ಕೆಟ್ ವಿಲ್ ಗೋ ಅಪ್ ಆ್ಯಂಡ್ ಇಟ್ ವಿಲ್ ಕಮ್ ಟು ಸಮ್ ಆಫ್ ದ OTE ರೀಜನಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. OTE ಏರಿಯಾ ಬರುತ್ತೆ ಅಂದ್ಕೊಂಡಿದ್ದೆ. ಸೊ ಮಾರ್ಕೆಟು OTE ಏರಿಯಾಗೆ ಬಂತು, ಬಟ್ ನನಗೆ ಬೇಕಾಗಿರೋ ಥರ ಒಳ್ಳೆ ರಿಜೆಕ್ಷನ್ ಯಾವುದೂ ಕೂಡ ಇರಲಿಲ್ಲ. ಮಾರ್ಕೆಟು ನನಗೆ ಅನ್ನಿಸ್ತು, ಓಕೆ ದಿಸ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಟೇಕ್ ಸ್ಟಾಪ್ ಲಾಸ್ ಅಂತ. ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟೇಕಿಂಗ್ ಟ್ರೇಡ್ ಆ್ಯಂಡ್ ಐ ಲೆಫ್ಟ್ ಇಟ್. ಬಟ್ ಡೆಫಿನೆಟ್ಲಿ ಇದು ಕೂಡ 1:2 ಕೊಟ್ಟಿದೆ ಸರ್. ಇದು ಕೂಡ 1:2 ಕೊಟ್ಟಿದೆ. ಇದು ಕೂಡ 1:2 ಕೊಟ್ಟು ದೆನ್ ಇಟ್ ಹ್ಯಾಸ್ ವೆಂಟ್ ಟು ಸ್ಟಾಪ್ ಲಾಸ್. ಬಟ್ ಐ ಹ್ಯಾವ್ ನಾಟ್ ಟೇಕನ್ ದಿಸ್ ಟ್ರೇಡ್. ಓಕೆ, ಸೊ ನಾನು ಮುಂಚೆನೇ ಅನಲೈಸ್ ಮಾಡಿದ್ದು ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತ ನೀವು ನೋಡಿ ಎಕ್ಸಾಕ್ಟ್ಲಿ ಇದೇ ಥರ ವರ್ಕ್ ಆಗಿದೆ. ಇದು ಕೂಡ ನೋಡಿ. ಮತ್ತು ಬ್ಯಾಂಕ್ ನಿಫ್ಟಿ ಓಪನ್ ಮಾಡ್ತೀನಿ. ನಾನು ಮಾರ್ಕ್ ಮಾಡಿಲ್ಲ, ಯಾವುದೇ ರೀತಿಯಲ್ಲಿ ಮಾರ್ಕ್ ಮಾಡಿಲ್ಲ. ಮಾರ್ಕಿಂಗ್ ಆಲ್ಟರ್ ಕೂಡ ಮಾಡಿರಲ್ಲ ನಾನು. ಯಾಕಂದರೆ ನಾನು ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡೇ ಮಾಡಲ್ಲ. ಇಂಡಿಯನ್ ಮಾರ್ಕೆಟಲ್ಲಿ ಅನಲೈಸ್ ಮಾಡೋಕ್ಕೆ ಬರೋದೇ ವಿಡಿಯೋಗೋಸ್ಕರ, ಯೂಟ್ಯೂಬ್ ವಿಡಿಯೋಗೋಸ್ಕರ. ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿರೋ ಲೆವೆಲ್ ಹೆಂಗೆ ವರ್ಕ್ ಆಗಿರುತ್ತೆ ಅಂತೇಳ್ಬಿಟ್ಟು ನೋಡಿ. ಈ ಜಾಗದಿಂದ ರಿಜೆಕ್ಷನ್ ತೊಗೊಂಡಿದೆ ಮಾರ್ಕೆಟು. ಈ ಜಾಗದಿಂದ ರಿಜೆಕ್ಷನ್ ತೊಗೊಂಡು ನೀಟಾಗಿ ಫಾಲ್ ಆಗಿದೆ. ಈ ಜಾಗದಿಂದ ಮತ್ತೆ ವಾಪಸ್ ಮೇಲಕ್ಕೆ ಹೋಗಿದೆ. ಮತ್ತೆ ನೋಡಿ ಈ ಜಾಗದಲ್ಲಿ ರಿಜೆಕ್ಷನ್ ತೊಗೊಂಡಿದೆ. ಈ ಕ್ಯಾಂಡಲ್ ಈ ಕ್ಯಾಂಡಲ್ ಬಂದ್ಬಿಟ್ಟು ಬೇರಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ಲ ಅಂತ ಅಂದ್ಕೊಂಡಿದ್ದೀರಾ? ನೋ, ದಿಸ್ ಕ್ಯಾಂಡಲ್ ಇಸ್ ಕಾಲ್ಡ್ ಆಸ್ ಎ ಟ್ರೀ ಕ್ಯಾಂಡಲ್. ಹೇಗೆ ಟ್ರೀ ಕ್ಯಾಂಡಲ್ ಅಂತ ಹೇಳ್ತೀನಿ ನೋಡಿ. 1 2 3 4 ಇದನ್ನು ನೀವು 1 ಅವರಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ದಿಸ್ ಈಸ್ ಕಂಪ್ಲೀಟ್ಲಿ ಬೇರಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್. ನೋಡಿ, ಇದು ಮಾರುಬೋಜು ಕ್ಯಾಂಡಲ್. ಬಟ್ ಇಮಿಡಿಯೇಟ್ಲಿ ಆಫ್ಟರ್ ದಿಸ್ ಮಾರುಬೋಜು ಕ್ಯಾಂಡಲ್ ಒಂದು ಬಿಗ್ ಸೆಲ್ಲಿಂಗ್ ಮಾರುಬೋಜು ಕ್ಯಾಂಡಲ್. ಎಷ್ಟೋ ಜನ ಇಲ್ಲಿ ಎಂಟರ್ ಆಗಿರ್ತಾರೆ. ಬಟ್ ಐ ಹ್ಯಾವ್ ಟೇಕನ್ ಓನ್ಲಿ ದಿಸ್ ಟ್ರೇಡ್. ಓಕೆ ಫೈನ್. ನಾನು ನಿಮಗೆ ಹೇಳ್ತೀನಿ ನೋಡಿ, ತುಂಬ ನೀಟಾಗಿ ಮುಂಚೆನೇ ಹೇಳಿದ್ದೆ, ಈ ಜಾಗದಲ್ಲಿ ರಿಜೆಕ್ಷನ್ ಆದರೆ ಮಾರ್ಕೆಟ್ ಇಲ್ಲಿವರೆಗೂ ಫಾಲ್ ಆಗಲೇಬೇಕು ಅಂತಲೂ ಹೇಳಿದ್ದೆ. ಖಂಡಿತ ಆಗಲೇಬೇಕು ಅಂತಲೂ ಹೇಳಿದ್ದೆ. ನಾನು ನಿಮಗೆ ಬೇಕಾದ್ರೆ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ಎಷ್ಟು ಗಂಟೆಗೆ ಎಷ್ಟು ನಿಮಿಷಕ್ಕೆ ಹೇಳಿದ್ದೆ ಅಂತ. ನಿಫ್ಟಿ 50ಲೇ ಇದೆ. ಇನ್ನೂ ನಿಫ್ಟಿ 50ಲೇ ಇದ್ದೀನಿ. ಇನ್ನೂ ನಿಫ್ಟಿ 50ಲೇ. ಯಾಕೆ ನಿಫ್ಟಿ 50 ಇಷ್ಟೊಂದು ಲಾಂಗ್ ಅನಲೈಸ್ ಮಾಡಿದ್ದೀನಿ? ಓಕೆ ಫೈನ್, ಲೆಟ್ ಇಟ್ ಬಿ. ಏನೋ ಹೇಳೋದಕ್ಕೋಸ್ಕರ ಲಾಂಗ್ ಅನಲೈಸ್ ಮಾಡಿರ್ತೀನಿ. ಐ ವಿಲ್ ಶೋ. ಎಕ್ಸಾಕ್ಟ್ಲಿ ನಾನು ಹೇಳಿದ್ದೆ ನಿಮಗೆ, ಯಾವುದು ಬ್ಯಾಂಕ್ ನಿಫ್ಟಿ ಎಲ್ಲಿವರೆಗೂ ಹೋಗುತ್ತೆ ಅಂತಲೂ ಮಾರ್ಕ್ ಮಾಡಿದ್ದೆ ನಾನು ನಿಮಗೆ. ನೋಡಿ ಇಲ್ಲಿ ನಾನು ಮುಂಚೆನೇ ಮಾರ್ಕ್ ಮಾಡಿದ್ದೆ, ಬ್ಯಾಂಕ್ ನಿಫ್ಟಿ ಎಲ್ಲಿವರೆಗೂ ಹೋಗುತ್ತೆ ಅಂತೇಳ್ಬಿಟ್ಟು ಅರೌಂಡ್ ಲೈಕ್ 55,000 ದಿಸ್ ಬಾರ್ಡರ್ ಬ್ಲಾಕ್. ನೋಡಿ ಇಲ್ಲಿ ಡೈಲಿ ಟೈಮ್ ಫ್ರೇಮಿಗೆ ಕನ್ವರ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ಆರ್ಡರ್ ಬ್ಲಾಕ್ ಇದೆ. ಈ ಆರ್ಡರ್ ಬ್ಲಾಕಿಂದ ರಿಜೆಕ್ಷನ್ ತೊಗೊಂಡಿದೆ. ನೋಡಿ ಇಲ್ಲಿ ಮಾರುಬೋಜು ಕ್ಯಾಂಡಲ್, ಇಲ್ಲಿ ಹ್ಯಾಂಗಿಂಗ್ ಮ್ಯಾನ್ ಪಕ್ಕ ಒಂದು ಬುಲ್ಲಿಶ್ ಮಾರುಬೋಜು ಕ್ಯಾಂಡಲ್. ಈ ಬುಲ್ಲಿಶ್ ಮಾರುಬೋಜು ಕ್ಯಾಂಡಲ್ನ ಆರ್ಡರ್ ಬ್ಲಾಕ್ ಥರ ಕನ್ಸಿಡರ್ ಮಾಡ್ಕೊಂಡಿದ್ದೆ. ಏನಕ್ಕೆ ಅಂತ, ಯಾವುದು ಆರ್ಡರ್ ಬ್ಲಾಕು, ಯಾವುದು ಸಪ್ಲೈ ಝೋನು, ಯಾವುದು ಡಿಮ್ಯಾಂಡ್ ಝೋನು, ಕ್ಯಾಂಡಲ್ಸ್ ರಿಜೆಕ್ಷನ್ ಅಂದ್ರೇನು, ಹ್ಯಾಂಗಿಂಗ್ ಮ್ಯಾನ್ ಅಂದರೆ ಏನು, ಬುಲ್ಲಿಶ್ ಹರಾಮಿ ಪ್ಯಾಟ್ರನ್ ಅಂದರೆ ಹೆಂಗಿರುತ್ತೆ, ಬೇರಿಶ್ ಎನ್ಗಲ್ಫಿಂಗ್ ಹೇಗಿರುತ್ತೆ, ಬೇರಿಶ್ ಹರಾಮಿ ಪ್ಯಾಟ್ರನ್ ಹೇಗಿರುತ್ತೆ, ಎಲ್ಲದನ್ನು ಬೇಕು ಅಂತಂದರೆ ಕಮೆಂಟ್ ಮಾಡಿ. ಜಸ್ಟ್ ಮೇಕ್ ಮೈ ವಿಡಿಯೋ ಟು ಸ್ಪ್ರೆಡ್, ಮೇಕ್ ಮೈ ವಿಡಿಯೋ ಟು ಅಂಡರ್ಸ್ಟ್ಯಾಂಡ್ ಪೀಪಲ್. ಓಕೆ, ನೋಡಿ ಈ ಜಾಗದಲ್ಲಿ ಎಕ್ಸಾಕ್ಟ್ಲಿ ನಾನು ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ಮುಂಚೆನೇ ಮಾರ್ಕ್ ಮಾಡಿಟ್ಟಿದ್ದೆ. ನೋಡಿ ಇಲ್ಲಿ ಈ ಜಾಗದಲ್ಲಿ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಯಾಕೆ ಮೇಲಕ್ಕೆ ಹೋಗಿಲ್ಲ? ನೋಡಿ ಈ ಜಾಗ ಟಚ್ ಆಯಿತಾ, ಮಾರ್ಕೆಟ್ ಹೆಂಗೆ ಹೋಗಿದೆ ನೋಡಿ. ಆ್ಯಂಡ್ ನೋಡಿ ಇಲ್ಲಿಂದನೇ ಫಾಲೋ ಆಗಿದೆ. ಈಗ ಅದು ಬಿಡಿ, ಸೆನ್ಸೆಕ್ಸ್ ತೋರಿಸ್ತೀನಿ ನೋಡಿ ನಿಮಗೆ.
ನಾನು ನಿಮಗೆ ವಿಡಿಯೋ ಏನಕ್ಕೆ ಹಾಕಿರಲಿಲ್ಲ ಅಂತಂದರೆ ಯು ಗೈಸ್ ಹ್ಯಾವ್ ಟು ಯಾರ್ಯಾರು ನೋಡ್ತಿರೋದೇ 20 ಜನ 25 ಜನ. ಐ ಆಮ್ ಜಸ್ಟ್ ಟ್ರೈಯಿಂಗ್ ಟು ಮೇಕ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಹೌ ಮಾರ್ಕೆಟ್ ಈಸ್ ಟ್ರೈನ್ ಟು ವರ್ಕ್ ಅಂತ. ಇಲ್ಲಿ ನೋಡಿ ನನ್ನ ಮಾರ್ಕಿಂಗ್ ಹೆಂಗೆ ವರ್ಕ್ ಆಗಿದೆ ಅಂತೇಳಿ ನೋಡಿ. ಈ ಜಾಗ ನಾನು ಟಚ್ ಮಾಡಿದ್ದೀನಿ, ಸೆನ್ಸೆಕ್ಸ್ ಮಾರ್ಕಿಂಗ್ ತೋರಿಸ್ತೀನಿ ನೋಡಿ ನಿಮಗೆ. ದಿಸ್ ಈಸ್ ಗುಡ್. ಓಕೆ, ಸೆನ್ಸೆಕ್ಸ್ ಇದು ಸ್ಟಾರ್ಟ್ ಆಗಿದೆ. shift. Okay, coming to the 15 times. ಅಂದ್ರೆ ಮತ್ತೆ ಮಾರ್ಕೆಟ್ ಇಲ್ಲಿ ತನಕ ಬರುತ್ತೆ. ಇಲ್ಲಿಂದ ಶಟ್ ಬ್ರೋ. ಓಕೆ, ಕ್ವಾಲಿಟಿ. ಓಕೆ, ಗೋಲ್ಡ್ ಇಲ್ಲಿದೆಯಾ? ವಿ ವಾಂಟ್ ಸೆನ್ಸೆಕ್ಸ್. ಸೆನ್ಸೆಕ್ಸ್ ನೋಡಿ, ಈ ಜಾಗ ನಾನು ಈ ಲೆವೆಲ್ ನಾನು ನಿಮಗೆ ಮುಂಚೆನೇ ಕೊಟ್ಟಿದ್ದೆ. ಲೆವೆಲ್ ನಾನು ಪ್ರತಿಯೊಂದು ಲೆವೆಲ್ಲು ಕೊಟ್ಟಿರ್ತೀನಿ ನೋಡಿ. ಈ ಲೆವೆಲಲ್ಲಿ ಮಾರ್ಕೆಟ್ ರಿಜೆಕ್ಷನ್ ತೊಗೊಳುತ್ತೆ ಅಂತ ಹೇಳಿದ್ದೆ ನೋಡಿ. ಆ ಲೆವೆಲ್ ರಿಜೆಕ್ಷನ್ ಹೆಂಗೆ ತೊಗೊಂಡಿದೆ ಅಂತ ಹೇಳ್ಬಿಟ್ಟು ಈ ಜಾಗದಲ್ಲಿ ಎಕ್ಸಾಕ್ಟ್ಲಿ ದಿಸ್ ಇಸ್ ದ ಏರಿಯಾ ಐ ಹ್ಯಾವ್ ಸೆಡ್ ನೋಡಿ. ಈ ಜಾಗ ಒಂದು ಹೇಳಿದೆ, ಈ ಜಾಗ ಒಂದು ಹೇಳಿದ್ದೆ ಎಕ್ಸಾಕ್ಟ್ಲಿ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಸಿ, ಈ ಜಾಗದಿಂದ ಹೇಳಿದ್ದೆ ನಾನು ರಿಜೆಕ್ಷನ್ ತಗೊಳುತ್ತೆ ಅಂತ. ನೋಡಿರಿ, ಮಾರ್ಕಿಂಗ್ ಕೂಡ ಮಾಡಿದ್ದೀನಿ ನೋಡಿ. 81,072. ಓಕೆ, ಈ ಜಾಗದಲ್ಲಿ ಬಂದು ವಿಕ್ ಕೂಡ ಕ್ಲೋಸಿಂಗ್ ಇಲ್ಲ. ಇಲ್ಲಿಂದ ಡೈರೆಕ್ಟ್ ಫಾಲ್. ಐ ಹ್ಯಾವ್ ಟೇಕನ್ ದಿಸ್ ಟ್ರೇಡ್. ಸ್ಟಾಪ್ ಲಾಸ್ ಇಲ್ಲಿಟ್ಟಿದ್ದೆ, ಟಾರ್ಗೆಟ್ ಇಲ್ಲಿಟ್ಟಿದ್ದೆ. ಬೇಸಿಕಲಿ ಐ am making you guys to understand how market is making, how market movement is 1126 points. I am not telling ಯಾವುದೋ ಹಳೇ ಬ್ಯಾಕ್ ಟ್ರೇಡ್ ಮಾಡಿರೋ ವಿಡಿಯೋಸ್ ಅಲ್ಲ. ಐ ಆಮ್ ಜಸ್ಟ್ ಶೋಯಿಂಗ್ ಎವ್ರಿಥಿಂಗ್ ಇನ್ ಎ ಲೈವ್ ಮಾರ್ಕೆಟ್. 1122 ಪಾಯಿಂಟ್ಸ್. ಬರೀ ಇಷ್ಟೇ ಟ್ರೇಡ್ ತೊಗೊಂಡಿಲ್ಲ ನಾನು. ಇಮಿಡಿಯೇಟ್ಲಿ ಐ ಹ್ಯಾವ್ ಟೇಕನ್ ಟ್ರೇಡ್ ಓವರ್ ದಿಸ್ ಏರಿಯಾ ಆಲ್ಸೋ. ಈ ಟ್ರೇಡ್ನು ನಾನು ತೊಗೊಂಡಿದ್ದೆ. ಈ ಟ್ರೇಡ್ ನನ್ನ ಟಾರ್ಗೆಟ್ ಇದ್ದಿದ್ದಿಲ್ಲೇ. ದಟ್ಸ್ ಇಟ್. ಸ್ಟಾಪ್ ಲಾಸ್ ಇಲ್ಲಿ. ಈ ಟ್ರೇಡ್ ನನ್ನ ಟಾರ್ಗೆಟ್ ಇದ್ದಿದ್ದಿಲ್ಲೇ. ಹೋಲ್ ಡೇ ಐ ಹ್ಯಾವ್ ಬೀನ್ ಇನ್ ಟ್ರೇಡ್. ಮಾರ್ನಿಂಗ್ ಸ್ಟಾರ್ಟ್ ಮಾಡಿರೋದು ಟ್ರೇಡಿಂಗ್ ಸೆಷನ್. ದಿಸ್ ಈಸ್ ಹೌ ಮಾರ್ಕೆಟ್ ವರ್ಕ್ಸ್ ಬ್ರೋ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್ ವೆರಿ ನೈಸ್ಲಿ, ವೆರಿ ಡೀಪ್ಲಿ. Try to understand the market properly based on the how market works, how movement works. Okay, I just don't want to drag the things from here onwards. I will make the videos very short and cute. Nifty 50 analyze ಮಾಡಿಬಿಡ್ತೀನಿ. ಗೋಲ್ಡ್ ಬೇಕು ಅಂದರೆ ಕಮೆಂಟ್ ಮಾಡಿ, ಬಿಟ್ಕಾಯಿನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಐ ವಿಲ್ ನಾಟ್ ಅನಲೈಸ್ ಗೋಲ್ಡ್ ಆ್ಯಂಡ್ ಬಿಟ್ಕಾಯಿನ್ ಫ್ರಮ್ ಟುಡೇ. ಓಕೆ, Nifty 50 I will remove all the markings now. ಓಕೆ, ಸೊ Nifty 50 ನೀವು ಕೇರ್ಫುಲ್ಲಾಗಿ ಅನಲೈಸ್ ಮಾಡಿದ್ರೆ Nifty 50 ಸ್ಟಿಲ್ ಇಟ್ ಈಸ್ ಆನ್ ದ ಆರ್ಡರ್ ಬ್ಲಾಕ್. ಟುಮಾರೋ ಇಟ್ ಈಸ್ ಎ ಡೇ ಟು ಫಾರ್ಮ್ ದೋಜಿ ಕ್ಯಾಂಡಲ್. ದೋಜಿ ಕ್ಯಾಂಡಲ್ ಅಂದರೆ ಸಮಥಿಂಗ್ ಲೈಕ್ ದಿಸ್ ಕ್ಯಾಂಡಲ್ ಫಾರ್ಮೇಷನ್ ಆಗೋ ಎಲ್ಲ ಚಾನ್ಸಸ್ಸು ಇದೆ. ಆರ್ ಮಾರ್ಕೆಟ್ ಓಕೆ ದೋಜಿ ಕ್ಯಾಂಡಲ್ ಅಂತ ಆದರೆ ಈ ಥರ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ. ಇಲ್ಲ ಅಂದರೆ ಮಾರ್ಕೆಟು ವಿಲ್ ಟ್ರೈ ಟು ಟೇಕ್ ರಿಜೆಕ್ಷನ್. ಸೊ ಆ್ಯಸ್ ಯೂಶುವಲ್ ವೀಕ್ ಎಂಡ್ ಆದಮೇಲೆ ವೀಕ್ಲಿ ಕ್ಯಾಂಡಲ್, ಡೇ ಎಂಡ್ ಆದಮೇಲೆ ಡೈಲಿ ಕ್ಯಾಂಡಲ್, ಮಂತ್ ಎಂಡ್ ಆದಮೇಲೆ ಮಂತ್ಲಿ ಕ್ಯಾಂಡಲ್ ನೋಡಬೇಕು. ಓಕೆ, ಸೊ ವೀಕ್ಲಿ ಸ್ಟಿಲ್ ಇಟ್ ಇಸ್ ಇನ್ ಎ ಡೌನ್ ಟ್ರೆಂಡ್. ವೀಕ್ಲಿ ಯಾವುದೇ ರೀತಿಯಾದ ಅಪ್ ಟ್ರೆಂಡ್ ಆಗೋ ಚಾನ್ಸಸ್ ಇಲ್ಲ. ಸೊ ಮಾರ್ಕೆಟ್ ಬೇಸಿಕಲಿ ಏನು ಮಾಡ್ತಾ ಇದೆ ಅಂತಂದರೆ ವೀಕ್ಲಿ ಡೌನ್ ಟ್ರೆಂಡ್ನ ಫಾಲೋ ಮಾಡ್ತಾ ಇದೆ. ಮಾರ್ಕೆಟ್ ಹತ್ರ ಇರೋ ಒಂದೇ ಒಂದು ವ್ಯಾಕ್ಯೂಮ್ ಬ್ಲಾಕ್ ಅಂದರೆ ಇದೊಂದೇ ವ್ಯಾಕ್ಯೂಮ್ ಬ್ಲಾಕು. ಮಾರ್ಕೆಟ್ ಏನಾದರೂ ರಿಜೆಕ್ಷನ್ ತೊಗೊಂಡ್ರೆ
ವೀಕ್ಲಿ ಟೈಮ್ ಫ್ರೇಮಲ್ಲಿ ಈ ಏರಿಯಾಯಿಂದನೇ ರಿಜೆಕ್ಷನ್ ತೊಗೊಳುತ್ತೆ. ಅಲ್ಲಿವರೆಗೂ ರಿಜೆಕ್ಷನ್ ತೊಗೊಳ್ಳೋ ಯಾವುದೇ ರೀತಿಯಾದ ಸಿಚುವೇಶನ್ ಕಾಣ್ತಾ ಇಲ್ಲ. ಸೊ ಮಾರ್ಕೆಟು ಟೆಂಟೇಟಿವ್ಲಿ ನೆಕ್ಸ್ಟ್ ವೀಕ್ ಆಲ್ಸೋ ಇಟ್ ಈಸ್ ಟ್ರೈನ್ ಟು ಬಿ ಇನ್ ಎ ಸೆಲ್ ಟ್ರೇಡ್ ಓನ್ಲಿ. ಸೊ ನೆಕ್ಸ್ಟ್ ವೀಕು ನೀವು ಸೆಲ್ ಟ್ರೇಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು. ಬಟ್ ಮಾರ್ಕೆಟ್ ಸೆಲ್ ಟ್ರೇಡ್ ನಿಮಗೆ ಕೊಡೋಕ್ಕಿಂತ ಮುಂಚೆ ಮಾರ್ಕೆಟ್ ವಿಲ್ ಟ್ರೈ ಟು ಟ್ರ್ಯಾಪ್ ಯು. ಮಾರ್ಕೆಟ್ ಏನು ಮಾಡುತ್ತೆ, ಒಂದು ಬೈ ಟ್ರೇಡ್ ಕೊಡೋದಕ್ಕೆ ಟ್ರೈ ಮಾಡುತ್ತೆ. ಬೈ ಟ್ರೇಡ್ ಎಲ್ಲಿವರೆಗೂ ಕೊಡುತ್ತೆ ಅಂತಂದರೆ ನಮ್ಮ ಹತ್ರ ಇರೋ ಒಂದೇ ಒಂದು ಆರ್ಡರ್ ಬ್ಲಾಕ್ ಬಂದ್ಬಿಟ್ಟು ಇದೊಂದೇ. ಸೊ ಓಕೆ, ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿರೋ ಜಾಗ ಬಂದ್ಬಿಟ್ಟಿದ್ದು. ಸೊ ಮಾರ್ಕೆಟ್ ಮೇಲಕ್ಕೆ ಹೋಗಿ ಇಲ್ಲಿಂದ ಕೆಳಗಡೆ ಫಾಲ್ ಆಗೋ ಚಾನ್ಸಸ್ ಇದೆ. ಬಟ್ ಈ ಥರ ಮೇಲಕ್ಕೆ ಹೋಗೋದಂದ್ರೆ ಡೈಲಿ ಟೈಮ್ ಫ್ರೇಮಲ್ಲಿ ಅಷ್ಟು ನೀಟಾಗಿ ಅಷ್ಟು ಬೇಗ ಮೇಲಕ್ಕೆ ಹೋಗಲ್ಲ. ಸೊ ಈ ಜಾಗದಲ್ಲಿ ಯಾವತ್ತೋ ಒಂದಿನ ಬಂದರೆ ರಿಜೆಕ್ಷನ್ ಬಂದಿದ್ದಿನ ರಿಜೆಕ್ಷನ್ ತೊಗೊಳುತ್ತೆ. ಸೊ ಅಪ್ ಟು ನೋ ವಾಟ್ ಐ ಆಮ್ ಟೆಲಿಂಗ್ ಈಸ್ ಮಾರ್ಕೆಟ್ ವಿಲ್ ಡೆಫಿನೆಟ್ಲಿ ಕಂಟಿನ್ಯೂ ದ ಟ್ರೆಂಡ್. ಸೆಲ್ ಟ್ರೇಡೇ ಆಗುತ್ತೆ, ರೆಡ್ ಕ್ಯಾಂಡಲೇ ಆಗುತ್ತೆ ನಾಳೆ ಕೂಡ. ಸೊ ವಾಟ್ ಯು ಗೈಸ್ ಕ್ಯಾನ್ ಡೂ ಈಸ್ ಯು ಗೈಸ್ ಕ್ಯಾನ್ ಮೇಕ್ ಮಾರ್ಕೆಟ್ ಅಪ್ ಟು ಹಿಯರ್. ಈ ಜಾಗದವರೆಗೂ ಸೆಲ್ ಟ್ರೇಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ಮಾರ್ಕೆಟ್ ಏನಾದರೂ ನಾಳೆ ಗ್ಯಾಪ್ ಅಪ್ ಓಪನ್ ಆದರೆ, ನಾಳೆ ಗ್ಯಾಪ್ ಅಪ್ ಓಪನ್ ಆಗೋ ಯಾವುದೇ ಸಿಚುವೇಶನ್ ಕಾಣ್ತಾ ಇಲ್ಲ. ಫ್ಲ್ಯಾಟ್ ಓಪನಿಂಗ್ ಅಥವಾ ಗ್ಯಾಪ್ ಡೌನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. ಅಪ್ಪಿ ಗ್ಯಾಪ್ ಅಪ್ ಓಪನ್ ಆದರೆ ಐ ವಿಲ್ ಟೆಲ್ ಯು ವೇರ್ ಇಸ್ ದ ಆರ್ಡರ್ ಬ್ಲಾಕ್. ಸೊ ಮಾರ್ಕೆಟ್ ಹತ್ರ ಇರೋ ಮೊದಲನೇ ಮೇಜರ್ ಆರ್ಡರ್ ಬ್ಲಾಕ್ ಬಂದುಬಿಟ್ಟಿದ್ದು. ಈ ಆರ್ಡರ್ ಬ್ಲಾಕಲ್ಲಿ ತನಕ ಮಾರ್ಕೆಟ್ ಹೋಗಬೇಕು ಅಂತಂದರೆ ಒಂದು ದಿನ ಪೂರ್ತಿ ಅಪ್ ಟ್ರೆಂಡಿಗೆ ಕನ್ವರ್ಟ್ ಆಗಬೇಕು. ಮತ್ತು ಸೊ ಅಪ್ ಟ್ರೆಂಡಿಗೆ ಕನ್ವರ್ಟ್ ಆಗೋ ಚಾನ್ಸಸ್ಸು ಇದೆ. ಯಾಕಂದರೆ ಈಗ ತಾನೇ ಇಲ್ಲಿ ಬಾಟಮ್ನ ಸ್ವೀಪ್ ಮಾಡಿದೆ. ಬಟ್ ಮಾರ್ಕೆಟು ಕ್ಲೋಸಿಂಗ್ ಅದ್ರ ಮೇಲ್ಗಡೆ ಕೊಟ್ಟಿದೆ. ಓಕೆ, ಸೊ ವಾಟ್ ಇಟ್ ಈಸ್ ಟ್ರೈನ್ ಟು ಡೂ ಈಸ್ ಇಟ್ ವಿಲ್ ಮೇಕ್ ದ ಮಾರ್ಕೆಟ್ ಟು ಗೋ ಅಪ್. ನಾಳೆ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಓ ಟಿ ಏರಿಯಾದನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ಸೊ ಮಾರ್ಕೆಟಲ್ಲಿರೋ ಓ ಟಿ ಏರಿಯಾ ಬಂದ್ಬಿಟ್ಟಿದೆ ಅಬ್ಸಲ್ಯೂಟ್ಲಿ. ಸೊ ಮಾರ್ಕೆಟಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ಇಲ್ಲೆಲ್ಲೂ ಇಲ್ಲ BPR, ಎಕ್ಸಾಕ್ಟ್ಲಿ BPR ಏರಿಯಾ ಬಂದ್ಬಿಟ್ಟಿದೆ ಸಮ್ವೇರ್ ಅರೌಂಡ್ ಹಿಯರ್. ಓಕೆ, ಸ್ಟಾಪ್ ಲಾಸ್ ಎಲ್ಲಿ ಹಿಡ್ಕೋಬೋದು ನೀವು ಅಂದರೆ ಶಾರ್ಟ್ ಪೊಸಿಷನ್ ಇದೆ. ಇಲ್ಲಿಂದನೂ ಒಂದು ಶಾರ್ಟ್ ಪೊಸಿಷನ್ ನೀವು ತೊಗೋಬೋದು ಮಾರ್ಕೆಟಲ್ಲಿ. ಅದು ಬಿಟ್ಟರೆ ಮಾರ್ಕೆಟಲ್ಲಿ ನೀವೇನಾದ್ರು ಶಾರ್ಟ್ ಪೊಸಿಷನ್ ಇನ್ನೂ ಲೋಯರ್ ಟೈಮ್ ಫ್ರೇಮಿಗೆ ಕನ್ವರ್ಟ್ ಮಾಡಿಕೊಂಡ್ರೆ, ಗ್ಯಾಪ್ ಅಪ್ ಓಪನ್ ಆದರೆ ಮಾರ್ಕೆಟ್ ಹತ್ರ ಯಾವುದೇ ರೀತಿಯಾದ ಆರ್ಡರ್ ಬ್ಲಾಕ್ ಇಲ್ಲ. ಎಲ್ಲ ಆರ್ಡರ್ ಬ್ಲಾಕು ಫಿಲ್ ಆಗಿದೆ. ಮಾರ್ಕೆಟ್ ಹತ್ರ ಇರೋದು ಇದೊಂದೇ ಆರ್ಡರ್ ಬ್ಲಾಕು. ಮಾರ್ಕೆಟ್ ವಿಲ್ ಡೆಫಿನೆಟ್ಲಿ ಕಮ್ ಅಪ್ ನಾಳೆ. ಕಮಿಂಗ್ ಮಂಡೇ ಯು ಗಾಯ್ಸ್ ತಪ್ಪಿ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ಮಾರ್ಕೆಟ್ ಏನು ಮಾಡುತ್ತೆ ಅಂದರೆ, ಒಂದು ನೀಟಾಗಿರೋ ಒಂದು ಫ್ರೆಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆದಮೇಲೆ ಫ್ರೆಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಈ ಜಾಗದಿಂದ ನೀವು ಬೈ ಮಾಡ್ಬೋದು. ಬೈ ಮಾಡೋದು ಎಲ್ಲರಿಗೂ ಬೈ ಮಾಡ್ಬೋದು ಅಂದರೆ ಈ ಜಾಗದವರೆಗೂ ಬೈ ಮಾಡಿ. ಎಕ್ಸಾಕ್ಟ್ಲಿ ಈ ಜಾಗದವರೆಗೂ ಬೈ ಮಾಡಿ. ನಾನು ಹೇಳ್ತಿದ್ದೀನಿ, ಈ ಜಾಗಕ್ಕಿಂತ ಮೇಲ್ಗಡೆ ಬೈ ಮಾಡೋದಕ್ಕೆ ತಲೆ ಕೆಡಿಸ್ಕೊಂಡು, ಈ ಜಾಗದಿಂದ ಮೇಲ್ಗಡೆ ಮಾರ್ಕೆಟು ರಿಜೆಕ್ಷನ್ ತೊಗೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾರ್ಕೆಟ್ ಸ್ಲೋ ಮೂಮೆಂಟ್ ಇರುತ್ತೆ. ಬಟ್ ವಾಟ್ ಐ ಆಮ್ ಟೆಲಿಂಗ್ ಈಸ್ ಕೀಪ್ ದ ಟಾರ್ಗೆಟ್ ಅಪ್ ಟು ಹಿಯರ್. ಓಕೆ, ಟಾರ್ಗೆಟ್ನ ಇಲ್ಲಿಗೆ ಇಡಕ್ಕೆ ಟ್ರೈ ಮಾಡಿ. ಸೊ ಆ್ಯಂಡ್ ಮೋರ್ ಓವರ್ ಮಾರ್ಕೆಟ್ ಈಗ ಆರ್ಡರ್ ಬ್ಲಾಕಿಗೆ ಬಂದಿದೆ, ಡೈಲಿ ಆರ್ಡರ್ ಬ್ಲಾಕಿಗೆ ಬಂದಿದೆ. ಸಿ, ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ವೆನ್ ಮಾರ್ಕೆಟ್ ಇಸ್ ಟ್ರೈನ್ ಟು ಅಪ್ರೋಚ್ ದ ಆರ್ಡರ್ ಬ್ಲಾಕ್. ಮಾರ್ಕೆಟು ಒಂದು ಆರ್ಡರ್ ಬ್ಲಾಕಿಗೆ ಬಂದಾಗ ಅಪ್ರೋಚ್ ಮಾಡ್ತಿರ್ಬೇಕಾದ್ರೆ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಮಾರ್ಕೆಟ್ ಏನಕ್ಕೆ ಅಲ್ಲಿವರೆಗೂ ಹೋಗ್ತಾ ಇದೆ, ಏನಕ್ಕೆ ಕೆಳಗಡೆವರೆಗೂ ಬರ್ತಾ ಇದೆ, ದೀಸ್ ಥಿಂಗ್ಸ್ ವಿ ಕ್ಯಾನ್ ಈಸಿಲಿ ಅನಲೈಸ್. ಬಟ್ ವೆನ್ ಮಾರ್ಕೆಟ್ ಕಮ್ಸ್ ಟು ಆರ್ಡರ್ ಬ್ಲಾಕ್, ಮಾರ್ಕೆಟ್ ಆರ್ಡರ್ ಬ್ಲಾಕಿಗೆ ಬಂದಾಗ ದೆನ್ ಇಟ್ ಈಸ್ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಮಾರ್ಕೆಟ್ ಹ್ಯಾಸ್ ಟು ಟೆಲ್ ದ ಡೈರೆಕ್ಷನ್. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ತಡೀರಿ ತೋರಿಸ್ತೀನಿ. ಓಕೆ ಫೈನ್. ಓಕೆ, ಇದು ನೋಡಿ ಆರ್ಡರ್ ಬ್ಲಾಕ್. ನೋಡಿ ಈ ಜಾಗದಲ್ಲಿ ಮಾರ್ಕೆಟ್ ಏನಾಯಿತು, ಈ ಜಾಗದಲ್ಲಿ ಮಾರ್ಕೆಟ್ ಏನಾಯಿತು ಅಂದರೆ ಆರ್ಡರ್ ಬ್ಲಾಕ್ ಇತ್ತು. ಆರ್ಡರ್ ಬ್ಲಾಕಿಗೆ ಮಾರ್ಕೆಟ್ ಇಲ್ಲಿವರೆಗೂ ಬರುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಾಗಿತ್ತು. ಆದರೆ ಈ ಜಾಗದಿಂದ ಮಾರ್ಕೆಟು ರಿಜೆಕ್ಷನ್ ತೊಗೊಳುತ್ತಾ ಮೇಲಕ್ಕೆ ಹೋಗುತ್ತಾ ಅಂತ ಹೆಂಗೆ ಗೊತ್ತಾಗುತ್ತೆ ನೋಡಿ. ರಿಜೆಕ್ಷನ್ ಕೂಡ ತೊಗೊಂಡಿದೆ. ಎಷ್ಟೋ ಜನ ಬೈಟ್ ಮತ್ತೆ ಇಲ್ಲಿ ಸೆಲ್ ಟ್ರೇಡ್ ಮಾಡಿರ್ತಾರೆ. ಬಟ್ ಮಾರ್ಕೆಟ್ ಮೇಲಕ್ಕೆ ಹೋಯಿತು. ಓಕೆ, ಐ ವಿಲ್ ಶೋ ಯು ಒನ್ ಮೋರ್. ವೆಯ್ಟ್ ನೋಡಿ ಇಲ್ಲಿ ನೋಡಿ, ಇದು ಆರ್ಡರ್ ಬ್ಲಾಕ್, ಡೈಲಿ ಆರ್ಡರ್ ಬ್ಲಾಕ್. ಮಾರ್ಕೆಟ್ ಇಲ್ಲಿಗೆ ಬಂದಮೇಲೆ ರಿಜೆಕ್ಷನ್ ತೊಗೊಳುತ್ತೆ ಅಂತ ನಮಗೆ ಗೊತ್ತೇ ಇರಲ್ಲ. ಓಕೆ, ರಿಜೆಕ್ಷನ್ ತೊಗೊಳುತ್ತೆ ಅಂತ ಗೊತ್ತಾಗದೆ ಯಾವಾಗ, ಇಟ್ ಹ್ಯಾಸ್ ಟು ಟೆಲ್ ಸಮಥಿಂಗ್. ನೋಡಿ ಇಲ್ಲೇನು ಮಾಡ್ತು, ದೋಜಿ ಕ್ಯಾಂಡಲ್ ಕ್ರಿಯೇಟ್ ಮಾಡ್ತು, ಇಂಡಿಸಿಷನ್ ಅಂತ ತೋರಿಸ್ತು. ಅದಾದಮೇಲೆ ಸೆಲ್ಲಿಂಗ್ ಕ್ಯಾಂಡಲ್ ಕೊಡ್ತು. ಸೆಲ್ಲಿಂಗ್ ಕ್ಯಾಂಡಲ್ ಆದಮೇಲೆ ಡಿಪೆಸ್ಟ್ ಆರ್ಡರ್ ಬ್ಲಾಕ್ ರೀಟೆಸ್ಟ್ ಮಾಡ್ತು. ಮಾರ್ಕೆಟ್ ಡೈರೆಕ್ಟ್ ಫಾಲ್ ಆಯ್ತು ಅಲ್ಲಿಂದ. ಸೊ ನಾವು ಸಿಚುವೇಶನು ಹಾಗೇ ಇದೆ ಮಾರ್ಕೆಟಲ್ಲಿ. ನಮ್ಮ ಹತ್ರ ಇರೋ ಡಿಪೆಸ್ಟ್ ಆರ್ಡರ್ ಬ್ಲಾಕ್ ಬಂದ್ಬಿಟ್ಟು ಇದೊಂದೇ. ಸೊ ಮಾರ್ಕೆಟು ಈಗ ಸೆಲ್ ಟ್ರೇಡ್ ಕಂಟಿನ್ಯೂ ಮಾಡಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಕಮ್ ಡೌನ್, ಡೈರೆಕ್ಟ್ಲಿ ಇಟ್ ಹ್ಯಾಸ್ ಟು ಕಮ್ ಡೌನ್. ಅಪ್ ಟು ವೇರ್ ಇಟ್ ವಿಲ್ ಕಮ್ ಡೌನ್, ಅಪ್ ಟು ದಿಸ್ ಏರಿಯಾ ಇಟ್ ವಿಲ್ ಕಮ್ ಡೌನ್. ಓಕೆ, ಸೆಲ್ ಟ್ರೇಡ್ ಕಂಟಿನ್ಯೂ ಮಾಡಬೇಕು ಅಂದರೆ ಮಾರ್ಕೆಟ್ ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಟು ದಿಸ್ ಏರಿಯಾ. ಅಪ್ ಟು ದಿಸ್ ಏರಿಯಾ ಇಟ್ ವಿಲ್ ಕಮ್.
ಈ ಜಾಗಕ್ಕೆ ಬಂದಮೇಲೆ ಮಾರ್ಕೆಟ್ ಹತ್ರ ಯಾವುದಾದ್ರೂ ಒಂದು ದೋಜಿ ಕ್ಯಾಂಡಲ್ ಬರಬೇಕು. ದೋಜಿ ಕ್ಯಾಂಡಲಿಂದ ಮಾರ್ಕೆಟು ಡೈರೆಕ್ಷನ್ ಚೇಂಜ್ ಮಾಡ್ಕೋಬೇಕು. ಡೈರೆಕ್ಷನ್ ಚೇಂಜ್ ಮಾಡಿದ್ಮೇಲೆ ದೆನ್ ಇಟ್ ಹ್ಯಾಸ್ ಟು ಗೋ ಟು ಟೇಕ್ ಇಟ್ಸ್ ರ್ಯಾಲಿ. ಬಟ್ ವೆಯ್ಟ್, ಮಂಡೇ ಆ ಥರ ಬಿದ್ದು ಯಾವ ಟ್ರೇಡು ತೊಗೊಳಕ್ಕೆ ಹೋಗಬೇಡಿ. ಗ್ಯಾಪ್ ಅಪ್ ಓಪನ್ ಮಾಡಿದ್ರೆ ಒಂದು ಸಣ್ಣ ಸ್ಕ್ಯಾಲ್ಪಿಂಗ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಮಂಡೇ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ವಾಟ್ ಯು ಕ್ಯಾನ್ ಡೂ ಈಸ್ ಫ್ರೆಶ್ ಆರ್ಡರ್ ಬ್ಲಾಕ್ ಡೈರೆಕ್ಟ್ಲಿ ಟೇಕ್. ಓಕೆ, ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನ್ ಆದರೆ ಫ್ರೆಶ್ ಆರ್ಡರ್ ಬ್ಲಾಕ್ ಟೇಕ್. ಫ್ಲ್ಯಾಟ್ ಓಪನಿಂಗ್ ಆದರೆ ಮಾರ್ಕೆಟು ಆರ್ಡರ್ ಬ್ಲಾಕಿಗೆ ಬರೋ ತನಕ ವೆಯ್ಟ್ ಮಾಡಿ. ಡೋಂಟ್ ಟೇಕ್ ಎನಿ ಟ್ರೇಡ್ಸ್. Don't take any trades until and unless market comes to its order block. This is Nifty 50 analyzation. That's it. I will not give tomorrow. I don't have any decision on levels. That's why I'm not giving levels. Okay, this is the only thing I can say. Theoretical part ಅಷ್ಟೇ. tomorrow moreoverly doji ಆಗುತ್ತಾ, ಡೈರೆಕ್ಷನ್ ಯಾವ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ, ಯಾವ ಡೈರೆಕ್ಷನ್ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಮಾರ್ಕೆಟ್ ಯಾವ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. Until that, don't come to judgment. Don't take any trades. I am telling, don't take any trades. If you take trades, I will not take trade because I am damn sure, bro, I am not getting any decision on the market. Market has completed its movement. Okay, so coming to the ಸೇಮ್ ಅಗೇನ್ ಬ್ಯಾಂಕ್ ನಿಫ್ಟಿ ಕೂಡ ಅದನ್ನೇ ನಾನು ಹೇಳಿದ್ದೆ ನಿಮಗೆ. ಈ ಆರ್ಡರ್ ಬ್ಲಾಕ್ ಬರೋ ತನಕ ಯಾವುದೇ ರೀತಿಯಾದ ಡಿಸಿಷನ್ ತೊಗೊಬೇಡಿ ಅಂತ. ಮಾರ್ಕೆಟ್ ಈ ಆರ್ಡರ್ ಬ್ಲಾಕಿಗೆ ಬಂತು. ಈ ಆರ್ಡರ್ ಬ್ಲಾಕಿಗೆ ಬಂದಮೇಲೆ ಮಾರ್ಕೆಟು ಇನ್ನೂ ಯಾವುದೇ ರೀತಿಯಾದ ಇನ್ನೂ ಸೆಲ್ ಟ್ರೇಡೇ ಕೊಟ್ಟಿದೆ. ಲೆಟ್ ಮಾರ್ಕೆಟ್ ಗಿವ್ ದ ಡೈರೆಕ್ಷನ್. ದೋಜಿ ಕ್ಯಾಂಡಲು ಅಥವಾ ಮತ್ತೊಂದು ಕ್ಯಾಂಡಲ್ ಕೊಡಿ. ಮಾರ್ಕೆಟ್ ಏನಾದರೂ ಫಾಲ್ ಆದರೆ ಇಲ್ಲಿವರೆಗೂ ಫಾಲ್ ಆಗುತ್ತೆ. ಮಾರ್ಕೆಟ್ ಏನಾದರೂ ಫಾಲ್ ಆದರೆ ಐ ವಿಲ್ ಟೆಲ್ ಯು ಡೆಫಿನೆಟ್ಲಿ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಫಾಲ್ ಅಪ್ ಟು ದಿಸ್ ಏರಿಯಾ. ದಿಸ್ ಏರಿಯಾ ಇಸ್ ಕ್ರೂಷಿಯಲ್ ಏರಿಯಾ. ವೀಕ್ಲಿ ಚಾರ್ಟ್ ನೋಡಿದ್ರೆ ನಿಮಗೆ ಆ ಏರಿಯಾದಲ್ಲಿ ನಮಗೆ ಏನಾದರೂ ಒಂದು ಸಿಗುತ್ತೆ. ಆ ಏರಿಯಾದಲ್ಲಿ ನಮಗೆ ಡೀಪೆಸ್ಟ್ ಆರ್ಡರ್ ಬ್ಲಾಕ್ BPR ಝೋನ್ ಇದೆ. ನಮಗೆ ನೋಡಿ ಇಲ್ಲಿ ಬ್ರೇಕರ್ ಬ್ಲಾಕ್ ಥರ ವರ್ಕ್ ಆಗುತ್ತೆ. ಇಲ್ಲಿ ಏನಿದೆ, ಇಲ್ಲಿ ವ್ಯಾಕ್ಯೂಮ್ ಬ್ಲಾಕ್ ಇದೆಯಾ, ವೀಕ್ಲಿ ವ್ಯಾಕ್ಯೂಮ್ ಬ್ಲಾಕ್ ವೆರಿ ವೆರಿ ಪವರ್ಫುಲ್. ವೀಕ್ಲಿ ವ್ಯಾಕ್ಯೂಮ್ ಬ್ಲಾಕ್ ಬ್ರೀಚ್ ಆಯಿತಾ. ಇವಾಗ ಏನಾಯಿತು, ಮತ್ತೆ ವೀಕ್ಲಿ ವ್ಯಾಕ್ಯೂಮ್ ಬ್ಲಾಕ್ ಮೇಲೆ ಕ್ಲೋಸ್ ಆಯಿತಾ. ಈ ವ್ಯಾಕ್ಯೂಮ್ ಬ್ಲಾಕು ರೆಸಿಸ್ಟೆನ್ಸ್ ಆಗಿದ್ದು ಸಪೋರ್ಟಾಗಿ ಕನ್ವರ್ಟ್ ಆಯಿತು. ಇವಾಗ ಇದು ಸಪೋರ್ಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಮಾರ್ಕೆಟ್ ವೀಕ್ಲಿ ಆರ್ಡರ್ ಬ್ಲಾಕ್ ಇಲ್ಲಿವರೆಗೂ ಬರೋ ತನಕ ನಮಗೆ ಯಾವುದೇ ರೀತಿಯಾದ ಮೂಮೆಂಟ್ ಚೇಂಜಸ್ ನಮಗೆ ಕಾಣೋದಿಲ್ಲ. ಏನಾದರೂ ಈ ಜಾಗ ಫೇಲ್ ಆದರೆ ಮಾರ್ಕೆಟ್ ಹತ್ರ ಇರೋವಂಥ ಒಂದೇ ಒಂದು ಜಾಗ ಪುಷ್ ಮಾಡೋಕ್ಕೆ ಈ ಏರಿಯಾ. ದಿಸ್ ಈಸ್ ದ ಓನ್ಲಿ ಆರ್ಡರ್ ಬ್ಲಾಕ್. ಸೊ ಮಾರ್ಕೆಟ್ ವಿಲ್ ಫೇಲ್ ಅಪ್ ಟು ದಿಸ್ ಏರಿಯಾ. ಸೊ ಕಮಿಂಗ್ ಟು ದ ಡೈಲಿ ಟೈಮ್ ಫ್ರೇಮ್ ಪ್ರಕಾರ ವಾಚ್ ಮಾಡೋದಾದರೆ ಮಾರ್ಕೆಟ್ ಹತ್ರ ಇರೋ ಮೊದಲನೇ ಆರ್ಡರ್ ಬ್ಲಾಕ್ ಬಂದುಬಿಟ್ಟಿದ್ದು. ಸೊ ನಾಳೆ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ಯಾವಾಗ ಸೆಲ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನಾಳೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ನಾವು ಸೆಲ್ ಮಾಡಬೇಕಾಗಿರೋ ಏರಿಯಾ ಬಂದ್ಬಿಟ್ಟು ಇದು ಒಂದೇ. ಇದು ಬಿಟ್ಟರೆ ನಮ್ಮ ಹತ್ರ ಇರೋ ಇನ್ನೊಂದು ಏರಿಯಾ ಬಂದ್ಬಿಟ್ಟು ಇದು. ಓಕೆ, ಈ ಎರಡು ಏರಿಯಾ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ ಸೆಲ್ ಮಾಡೋವಂಥ ಏರಿಯಾ ಇದೆರಡು ಏರಿಯಾ. ತಪ್ಪಿ ಗ್ಯಾಪ್ ಅಪ್ ಓಪನ್ ಆದರೆ ಅದಾದಮೇಲೆ ನೆಕ್ಸ್ಟು ಇಲ್ಲೊಂದು ಫ್ರೆಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಆರ್ಡರ್ ಬ್ಲಾಕಿಂದ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಡೈರೆಕ್ಟ್ ಫಾಲ್. ಈ ಜಾಗದಲ್ಲಿ ರಿಜೆಕ್ಷನ್ ಕೊಡುತ್ತೆ, ನನ್ನ ಪ್ರಕಾರ ಖಂಡಿತ ಕೊಡುತ್ತೆ. ಯಾಕೆ ಅಂತಂದರೆ ನೋಡಿ ಇಲ್ಲಿ OT ಏರಿಯಾ ಅಲ್ಲಿದೆ. ಓಕೆ, ವೆಯ್ಟ್ ಫಾರ್ ದಿಸ್ ಏರಿಯಾ. OT ಏರಿಯಾ ತನಕ ವೆಯ್ಟ್ ಮಾಡೋದು ತಪ್ಪೇನಿಲ್ಲ. ಸೀದಾ ರಿಜೆಕ್ಷನ್ ಬ್ರೋ, ಸೀದಾ ರಿಜೆಕ್ಷನ್. ಇದೆಷ್ಟು ಪ್ರೀಮಿಯಮ್ ಏರಿಯಾನೇ, ಇಲ್ಲಿಂದ ಇಲ್ಲಿ ತನಕ ಅಷ್ಟು ಪ್ರೀಮಿಯಮ್ ಏರಿಯಾನೇ. ಮಾರ್ಕೆಟ್ ಇಲ್ಲಿಂದ ಹೆಂಗೆ ಬೇಕಾದ್ರೂ ಫಾಲ್ ಆಗ್ಬೋದು. ವೇಟ್, ವಾಟ್ ಐ ಆಮ್ ಟೆಲಿಂಗ್ ಇಸ್ ವೇಟ್ ಅಂಟಿಲ್ ದಿಸ್ ಈಸ್ ಎ ವೆರಿ ಕ್ರೂಷಿಯಲ್ ಏರಿಯಾ. ನೌ ಇಟ್ಸ್ ಯುವರ್ ಟರ್ನ್ ಟು ವೇಟ್ ಇನ್ ದ ಮಾರ್ಕೆಟ್. ಪ್ರಾಪರ್ಲಿ ವೇಟ್ ಫಾರ್ ದ ಸಿಗ್ನಲ್, ವೇಟ್ ಫಾರ್ ದ ಚೇಂಜಸ್. ಅಂಟಿಲ್ ಮಾರ್ಕೆಟ್ ಗಿವ್ ಚೇಂಜಸ್, ದೆನ್ ಟೇಕ್ ಆ್ಯಕ್ಷನ್. ಓಕೆ, ಕಮಿಂಗ್ ಟು ದ 4 hour ಅನಾಲಿಸಿಸ್ ಮಾಡಿದ್ರೆ 4 hour ಅನಾಲಿಸಿಸ್ ಮಾಡಿದ್ರು ಅಷ್ಟೇ. ಓಕೆ, ದಿಸ್ ಇಸ್ ಸೆಷನ್ ಫಾರ್ ಫಾರೆಕ್ಸ್ ಮಾರ್ಕೆಟಿಗೆ ಯೂಸ್ ಆಗುತ್ತೆ. ಅದನ್ನ ನಿಮಗೆ ನಿಮ್ಮ ಇಂಡಿಯನ್ ಮಾರ್ಕೆಟಿಗೆ ಏನು ಯೂಸ್ ಆಗೋಲ್ಲ. 4 hour ಆರ್ಡರ್ ಬ್ಲಾಕಲ್ಲೂ ಮಾರ್ಕೆಟ್ ಹತ್ರ ಇರೋ ಒಂದೇ ಒಂದು ಆರ್ಡರ್ ಬ್ಲಾಕ್ ಬಂದ್ಬಿಟ್ಟು ಇದೇನೆ. ಸೊ ಮಾರ್ಕೆಟ್ ವಿಲ್ ಡೆಫಿನೆಟ್ಲಿ ಟ್ರೈ ಟು ಫಾಲ್. ಓಕೆ, ಬಟ್ ನೀವು ನೋಡಿ 4 hourಲ್ಲೂ ಒಂದು ಆರ್ಡರ್ ಬ್ಲಾಕ್ ಇದೆ. ದಿಸ್ ಇಸ್ ದ ಆರ್ಡರ್ ಬ್ಲಾಕ್. ಮಾರ್ಕೆಟ್ ಹ್ಯಾಸ್ ಟು ಗೋ ಅಪ್. 4 hour ಆರ್ಡರ್ ಬ್ಲಾಕ್ನ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ರೆಸ್ಪೆಕ್ಟ್ ಮಾಡಿದ್ರೆ ಇಲ್ಲಿವರೆಗೂ ಬರುತ್ತೆ, ಇಟ್ ವಿಲ್ ಫಾಲ್. ಸೊ ನಾನು ಹೇಳೋದೇನೆಂದರೆ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಇಲ್ಲಿ ತನಕ ಬರೋಕ್ಕೆ ವೆಯ್ಟ್ ಮಾಡಿ. ಇಲ್ಲಿಂದ ಬಂದಮೇಲೆ ಫಾಲ್ ಆಗುತ್ತೆ, ದೆನ್ ಎಂಜಾಯ್ ದ ಫಾಲ್. ಬಿ ಇನ್ ಸೆಲ್ ಟ್ರೇಡ್. ಓಕೆ, ಬಿ ಇನ್ ಸೆಲ್ ಟ್ರೇಡ್. ಓಕೆ, ಸೆನ್ಸೆಕ್ಸ್
ಓಕೆ ಸೆನ್ಸೆಕ್ಸ್ ನೋಡಿ, ನಾನು ನಿಮಗೆ ಮುಂಚೆನೇ ಮಾರ್ಕ್ ಮಾಡಿದ್ದೆ ಈ ಜಾಗದಿಂದ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ. ಆ್ಯಸ್ ಯೂಶಲ್ ಎಲ್ಲಾದ್ರೂ ಒಂದೇ ಸ್ಟೋರಿ, ದೇರ್ ಈಸ್ ನೋ ಚೇಂಜ್ ಇನ್ ಸ್ಟೋರಿ. ಮಾರ್ಕೆಟ್ ಎವ್ರಿಥಿಂಗ್ ವರ್ಕ್ಸ್ ಮ್ಯೂಚುವಲಿ. ಮಾರ್ಕೆಟ್ ವಿಲ್ ಆಲ್ವೇಸ್ ಟ್ರೈ ಟು ವರ್ಕ್ ಮ್ಯೂಚುವಲಿ. ವೀಕ್ಲಿ ಆರ್ಡರ್ ಬ್ಲಾಕ್ ಎಲ್ಲಿದೆ? ಆಬ್ವಿಯಸ್ಲಿ ವೀಕ್ಲಿ ಆರ್ಡರ್ ಬ್ಲಾಕ್ ಎಲ್ಲಿದೆ? ಮಾರ್ಕೆಟ್ ವಿಲ್ ನಾಟ್ ಡೂ ಎನಿ ಚೇಂಜಸ್ ಅಂಟಿಲ್ ದಿಸ್ ವೀಕ್ಲಿ ಆರ್ಡರ್ ಬ್ಲಾಕ್ ಟಚ್. ಬಟ್ ಡೈಲಿ ಆರ್ಡರ್ ಬ್ಲಾಕು ಮಾರ್ಕೆಟು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಮಾರ್ಕೆಟ್ ಈಗ ನಮ್ಮ ಹತ್ರ ಡೈಲಿ ಆರ್ಡರ್ ಬ್ಲಾಕಲ್ಲಿ ಆಲ್ರೆಡಿ ಬಂದು ನಿಂತಿದೆ. ಈ ಡೈಲಿ ಆರ್ಡರ್ ಬ್ಲಾಕಲ್ಲಿ ಆಲ್ರೆಡಿ ಬಂದು ನಿಂತಿರೋದು ಅದರೊಳಗಡೆ ಇದೆ. ಸೊ ಅದರೊಳಗಡೆ ಪೆನಿಟ್ರೇಟ್ ಆಗಿರೋದ್ರಿಂದ ಯು ಗೈಸ್ ಸ್ಟಿಲ್ ಹ್ಯಾವ್ ಟು ವೆಯ್ಟ್ ಫಾರ್ ಅ ಸೆಲ್ ಟ್ರೇಡ್. ಬಟ್ ಮಾರ್ಕೆಟ್ ಈ ಜಾಗದಿಂದ ದೋಜಿನೂ ಕೊಡ್ಬೋದು. ಈ ಟೈಮಲ್ಲಿ ನೋಡಿ ಸ್ಟಾಪ್ ಲಾಸ್ ಹಿಟ್ಟಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ವೆಯ್ಟ್, ಒನ್ ಡೇ ನೀವು ಟ್ರೇಡ್ ಮಾಡಿಲ್ಲ ಅಂದರೆ ಏನೂ ಆಗೋಲ್ಲ. ಓಕೆ, ಇಫ್ ಯು ಗೈಸ್ ವಾಂಟ್ ಟು ಟ್ರೇಡ್, ದಿಸ್ ಇಸ್ ದ ಓನ್ಲಿ ಏರಿಯಾ, ದಿಸ್ ಇಸ್ ಎ BPR ಏರಿಯಾ, ದಿಸ್ ಇಸ್ ಎ ವೆರಿ ಗುಡ್ ಏರಿಯಾ. ಯು ಗೈಸ್ ಕ್ಯಾನ್ ಗೋ ಆನ್ ಸೆಲ್ಲಿಂಗ್. ಸ್ಟಾಪ್ ಲಾಸ್ ಎಲ್ಲಿಡಬೇಕು ಅದನ್ನು ತೋರಿಸ್ಬಿಡ್ತೀನಿ. ಸ್ಟಾಪ್ ಲಾಸ್ ಎಲ್ಲಿಡಬೇಕು ಅಂತ ನೋಡಿ. ಈ ಜಾಗದ ಸಮ್ವೇರ್ ಅರೌಂಡ್ ಹಿಯರ್ ಟ್ರೇಡ್ ಮಾಡಿ ಸ್ಟಾಪ್ ಲಾಸ್ ಎಲ್ಲಿಡಿ. then it will go good. Don't go for buying. Okay, ಗ್ಯಾಪ್ ಅಪ್ ಸಿನಾರಿಯೋ ಮಾರ್ಕೆಟ್ ಏನಾದರೂ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆದರೆ ಈ ಜಾಗದಲ್ಲಿ ಫ್ರೆಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಇಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ, ಇಲ್ಲಿಂದ ಕೆಳಗೆ ಫಾಲ್ ಆಗುತ್ತೆ. ದಿಸ್ ಇಸ್ ಗ್ಯಾಪ್ ಅಪ್ ಸಿನಾರಿಯೋ. ಗ್ಯಾಪ್ ಡೌನ್ ಸಿನಾರಿಯೋ, ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಸಿನಾರಿಯೋ ಆದರೆ ಡೋಂಟ್ ಟೇಕ್ ಎನಿ ಟ್ರೇಡ್ ಅಂಟಿಲ್ ಇಟ್ ಮಾರ್ಕೆಟ್ ಗ್ಯಾಪ್ ಡೌನ್ ಸಿನಾರಿಯೋ ಆದರೆ ಫ್ರೆಶ್ ಸಪ್ಲೈ ಝೋನ್, ಟೇಕ್ ಡೌನ್ ಸೈಡ್ ಟ್ರೇಡ್. ಬಟ್ ಐ ಆಮ್ ನಾಟ್ ಟೆಲ್ಲಿಂಗ್ ಯು ಟು ಡೋಂಟ್ ಎಂಗೇಜ್ ಇನ್ ಎ ಟ್ರೇಡ್. ಜಾಸ್ತಿ ಹೊತ್ತು ಇರಬೇಡಿ ಟ್ರೇಡಲ್ಲಿ. ಯಾಕಂದರೆ ಮಾರ್ಕೆಟ್ ಮೇ ರಿವರ್ಸ್ ಅಟ್ ಎನಿ ಮೂಮೆಂಟ್. ಇಟ್ ಈಸ್ ಎ ರಿವರ್ಸಿಂಗ್ ಏರಿಯಾ. ಮಾರ್ಕೆಟ್ ಇರೋದೇ ಈಗ ರಿವರ್ಸಲ್ ಏರಿಯಾ. ನೋಡಿ ಇಲ್ಲಿ ಇದು ರಿವರ್ಸಲ್ ಏರಿಯಾ ನೋಡಿ. ಆರ್ಡರ್ ಬ್ಲಾಕ್, ರಿವರ್ಸಲ್ ಏರಿಯಾ, ಆರ್ಡರ್ ಬ್ಲಾಕ್, ರಿವರ್ಸಲ್ ಏರಿಯಾ, ಆರ್ಡರ್ ಬ್ಲಾಕ್, ರಿವರ್ಸಲ್ ಏರಿಯಾ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕಂಪ್ಲೀಟ್ ಇಂಡಿಯನ್ ಮಾರ್ಕೆಟ್. ಐ ಮೀನ್ ಸೆಲ್ ಬ್ರೋ, ಮಾರ್ಕೆಟ್ ಏನಾದರೂ ಫಾಲ್ ಆದರೆ, ಗ್ಯಾಪ್ ಡೌನ್ ಓಪನ್ ಆದರೆ ವೆಯ್ಟ್ ಫಾರ್ ದ ರೀಟೆಸ್ಟ್ ಆಫ್ ದ ಗ್ಯಾಪ್ ಡೌನ್, ಫ್ರೆಶ್ ಸಪ್ಲೈ ಝೋನ್, ದೆನ್ ಸೆಲ್. ಗ್ಯಾಪ್ ಅಪ್ ಓಪನ್ ಆದರೆ ಫ್ರೆಶ್ ಆರ್ಡರ್ ಬ್ಲಾಕ್, ದೆನ್ ಗೋ ಅಪ್, ದೆನ್ ಸೆಲ್. ಫ್ಲ್ಯಾಟ್ ಓಪನಿಂಗ್ ಆದರೆ ಸ್ಲೋಲಿ ಇಟ್ ವಿಲ್ ಗೋ ಅಪ್, ದೆನ್ ಸೆಲ್. ದ್ಯಾಟ್ಸ್ ಇಟ್, ಸಿಂಪಲ್. ದೆನ್ ಒನ್ ಆಫ್ ದ ಸಬ್ಸ್ಕ್ರೈಬರ್ ಆಸ್ಕ್ಡ್ ಫಾರ್ ರಿಲಯನ್ಸ್, NSE, Reliance Industries. Okay, fine. Let me go to daily order log. If you have invested in Reliance, brother, okay, according to weekly order block, Reliance Industry ಬಂದ್ಬಿಟ್ಟು order block ಅಲ್ಲೇ ಇದೆ. But still it is in a downtrend only. If you have already invested, ಮಾರ್ಕೆಟ್ ರಿವರ್ಸಿಂಗ್ ಏರಿಯಾ ಬಂದ್ಬಿಟ್ಟು 1341 ಅಲ್ಲಿವರೆಗೂ ರಿವರ್ಸ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ. ನಾಳೆ ಒಂದು ದೋಜಿ ಆಗುತ್ತೆ, ಸೇಮ್ ಇಲ್ಲಿದೆಯಲ್ಲ ಕ್ಯಾಂಡಲ್, ಅದೇ ಥರದ್ದು ಇನ್ನೊಂದು ಕ್ಯಾಂಡಲ್ ಆಗುತ್ತೆ, ಮತ್ತು ಇನ್ನೊಂದು ಫಾಲ್ ಕೊಡುತ್ತೆ, ಅದ್ರ ನೆಕ್ಸ್ಟ್ ಕ್ಯಾಂಡಲು, ಅದಾದಮೇಲೆ ಮೇಲಕ್ಕೆ ಹೋಗುತ್ತೆ. ಇಫ್ ಯು ವಾಂಟ್ ಟು ಬೈ ರಿಲಿಯನ್ಸ್, ನೀವೇನಾದರೂ ಬೈ ಮಾಡೋಕ್ಕೇನಾದರೂ ಐಡಿಯಾ ಇದ್ದರೆ ರಿಲಿಯನ್ಸಲ್ಲಿ, ನಾನು ಹೇಳೋದೇನಪ್ಪ ಅಂದರೆ ಮಾರ್ಕೆಟು ಈ ಝೋನಿಗೆ ಬರೋ ತನಕ ವೆಯ್ಟ್ ಮಾಡಿ, ಈ ಝೋನಿಂದ ಬೈ ಮಾಡಿ. ನಾನು ಯಾಕೆ ನಿಮಗೇನಾದರೂ ಇಂಟ್ರಾಡೇ ಮಾಡ್ತೀರಾ ರಿಲಯನ್ಸಲ್ಲಿ, ಆ ಥರ ಇಂಟ್ರಾಡೇ ಮಾಡೋಂಗಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಇಂಟ್ರಾಡೇ ಅನಾಲಿಸಿಸ್ ಕಳಿಸ್ತೀನಿ. ಬಟ್ ಮೋಸ್ಟ್ಲಿ ಸ್ವಿಂಗ್ ಟ್ರೇಡ್ ತೊಗೋಬೇಕು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಸೆಲ್ ಮಾಡೋದಕ್ಕಾಗಲ್ಲ. ಸ್ವಿಂಗ್ ಟ್ರೇಡ್ಸ್ ಅಂದರೆ ನೀವು ಬರೀ ಬೈನೇ ಹೋಲ್ಡ್ ಮಾಡಬೇಕಾಗತ್ತೆ. ಸೊ ಓಕೆ, ಸ್ವಿಂಗ್ ಟ್ರೇಡ್ಸ್ ಬೈನೇ ಯಾಕೆ ಹೋಲ್ಡ್ ಮಾಡಬೇಕಾಗತ್ತೆ, ಸೆಲ್ನೇ ಯಾಕೆ ಹೋಲ್ಡ್ ಮಾಡಬಾರ್ದು? ಈ ಕ್ವಶನ್ಗೆ ಯಾರಾದರೂ ಆನ್ಸರ್ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಆ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ನನಗೆ ಅದನ್ನು ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಹೇಳ್ತೀನಿ. ಓಕೆ, ಬಟ್ ಮಾರ್ಕೆಟ್ ಈ ಜಾಗದಿಂದ ಮೇಲಕ್ಕೆ ಹೋಗುತ್ತೆ ಸರ್, ಈ ಜಾಗದಿಂದ ಮೇಲಕ್ಕೆ ಹೋಗಿ ಮಾರ್ಕೆಟ್ ಇಲ್ಲಿವರೆಗೆ ಹೋಗುತ್ತೆ. ಯು ಕ್ಯಾನ್ ಬಿ ರಿಲ್ಯಾಕ್ಸ್ಡ್. ಬಟ್ ಸ್ಟಾಕಲ್ಲಿ ನಾವು ತುಂಬ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಯಾವ ವಿಷಯವಾಗಿ ಅಂತ ಅಂದರೆ, ಸ್ಟಾಕಲ್ಲಿ ನಾವು ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಫಂಡಮೆಂಟಲ್ ವಿಷಯವಾಗಿ. ಟೆಕ್ನಿಕಲ್ಸ್ ವರ್ಕ್ ಆಗುತ್ತೆ, ಇಲ್ಲ ಅಂತಲ್ಲ, ಫಂಡಮೆಂಟಲ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಸಡನ್ನಾಗಿ ರಿಲಯನ್ಸ್ ಮೇಲೆ ಯಾರೋ ಬಾಂಬ್ ಬಿತ್ತು ಅಂತಂದರೆ ರಿಲಯನ್ಸ್ ಫುಲ್ ಶೇರೇ ಬಿದ್ದೋಗುತ್ತೆ. ಓಕೆ, ನೋ ಟೆಕ್ನಿಕಲ್ಸ್ ವಿಲ್ ವರ್ಕ್ ಬ್ರೋ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್, ಇಫ್ ನಥಿಂಗ್ ಹ್ಯಾಪನ್ಸ್ ಟೆಕ್ನಿಕಲಿ, ಫಂಡಮೆಂಟಲಿ ನಥಿಂಗ್ ಹ್ಯಾಪನ್ಸ್, ದಿಸ್ ಟ್ರಂಪ್ ದಿನ ಒಂದೊಂದು ನ್ಯೂಸ್ ಕೊಡ್ತಾನೆ ಇರ್ತಾನೆ, ದಿನ ಒಂದೊಂದು ಬೋಳೆ ಮಾತಾಡ್ತಾನೆ ಇರ್ತಾನೆ. ಅವ್ನು ಮಾಡ್ತಿರೋ ಕೆಲಸದಿಂದ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಫಾರೆಕ್ಸಲ್ಲಿ ಅನಲೈಸೇ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ವರ್ಸ್ಟಾಗಿ ಹೋಗಿದೆ. ನೋಡಿ ಇಲ್ಲಿ ಫಾರೆಕ್ಸು ಸಡನ್ನಾಗಿ ಒಂದೇ ದಿನ ನಮಗೆ ಹೆಂಗೆ ಮೂಮೆಂಟ್ ಕೊಟ್ಟಿದೆ ಅಂತ ನೋಡಿ. ಈ ಜಾಗದಲ್ಲಿ ವೇರ್ ಇಸ್ ದಟ್ ಡೇ, ನೋಡಿ ಈ ಜಾಗದಲ್ಲಿ ಒಂದೇ ಸರಿ ರಪ್ ಅಂತ ಮೂಮೆಂಟ್ ಕೊಟ್ಟಿದೆ. ಐ ವಾಸ್ ಸ್ಟಿಲ್ ವೇಟಿಂಗ್ ಫಾರ್ ದ ಟ್ರೇಡ್, ಬರಲೇ ಇಲ್ಲ ಮಾರ್ಕೆಟ್.
ಅಲ್ಲಿಂದ ಮಾರ್ಕೆಟ್ ಮೇಲೆ ಹೋಗ್ತಾನೆ ಇದೆ. ಐ ಆಮ್ ಸ್ಟಿಲ್ ವೇಟಿಂಗ್ ಫಾರ್ ದ ಟ್ರೇಡ್. ಬರಲಿಲ್ಲ ಮಾರ್ಕೆಟ್, ಮತ್ತೆ ಮೇಲೆ ಹೋಯ್ತು. ಟುಡೇ ಐ ಗಾಟ್ ದ ಟ್ರೇಡ್. ಓಕೆ, ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ವೇಟ್ ಫಾರ್ ಪ್ರಾಪರ್ ರಿಜೆಕ್ಷನ್, ದೆನ್ ಯು ಎಂಟರ್. ಬಿಫೋರ್ ಎಂಟರಿಂಗ್ ಇನ್ ಟು ದ ಮಾರ್ಕೆಟ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಫಂಡಮೆಂಟಲ್ ಆಫ್ ಎ ಸ್ಟಾಕ್ಸ್. ಆ ಫಂಡಮೆಂಟಲ್ ಅನಾಲಿಸಿಸ್ ಹೇಗಿದೆ, ಮಾರ್ಕೆಟು ಫಂಡಮೆಂಟಲಾಗಿ ಹೇಗೆ ಬಿಹೇವ್ ಮಾಡ್ತಾಯಿದೆ, ಈ ಸ್ಟಾಕ್ ವರ್ಕ್ ಆಗುತ್ತಾ, ದೆನ್ ಯು ಕಾನ್ಸಂಟ್ರೇಟ್ ಆನ್ ಟೆಕ್ನಿಕಲ್ಸ್. ಓಕೆ, ಸೊ ಫೈನ್ ಎವ್ರಿ ಒನ್. ನಾನು ತುಂಬ ಎಕ್ಸಾಜರೇಟಾಗಿ ವಿಡಿಯೋ ಮಾಡಿಲ್ಲ, ಯಾಕೆ ಅಂತಂದರೆ ಐ ಆಮ್ ಆಲ್ಸೋ ಬಿಟ್ ಟಯರ್ಡ್ ಟುಡೇ. ನಾನು ಲೇಟ್ ನೈಟೇ ವಿಡಿಯೋ ಮಾಡಿ ರಿಲೀಸ್ ಮಾಡೋದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ಸಾಟರ್ಡೆ ಫ್ರೈಡೇ ಇವತ್ತು ಮುಗಿದೋಗಿದೆ. ಸಾಟರ್ಡೆ ಸಂಡೇ ಯು ವಿಲ್ ಬಿ ಹ್ಯಾವಿಂಗ್ ನೈಸ್ ಟೈಮ್. ಮಾರ್ಕೆಟ್ನ ನೀವು ನಿಮ್ಮ ಸ್ಟೈಲಲ್ಲಿ ಅನಲೈಸ್ ಮಾಡಿ ನನ್ನ ವಿಡಿಯೋನ ಕಂಪೇರ್ ಮಾಡ್ಕೋಬೋದು. ದಟ್ಸ್ ವೈ ಐ ಮೇಡ್ ವಿಡಿಯೋ ಲೇಟ್ ನೈಟ್. ಓಕೆ, ಥ್ಯಾಂಕ್ಸ್ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. Again, I am telling you, this YouTube channel is only for making you educationally trade well. ನಿಮಗೆ ಬೇಕಾ, ನಾನು ಲೈವಿಗೆ ಬರ್ತೀನಿ, 1 ಮಿನಿಟಿಗೆ ಕೂತ್ಕೋತೀನಿ, 1 ಮಿನಿಟಲ್ಲಿ ಎಷ್ಟು ದೊಡ್ಡ ಸ್ಕ್ಯಾಲ್ಪಿಂಗ್ ಬೇಕಾದ್ರೂ ಮಾಡ್ಬೋದು. ದಟ್ ಈಸ್ ವೆರಿ ಈಸಿ ಬ್ರೋ. ನಾನು ತೋರಿಸ್ತೀನಿ ನೋಡಿ ನಿಮಗೆ. ಎಷ್ಟು 30 ಪಾಯಿಂಟ್ಸ್, 40 ಪಾಯಿಂಟ್ಸ್, 50 ಪಾಯಿಂಟ್ಸಿಗೆ ಖುಷಿ ಪಡ್ತಾರೆ. ನಾನು ಯೂಟ್ಯೂಬಲ್ಲಿ ಲೈವಲ್ಲಿ ಬರ್ತಾರೆ. ನಾನು ಐ ಆಮ್ ನಾಟ್ ಟೆಲ್ಲಿಂಗ್ ಎನಿ ಒನ್ಸ್ ಲೈವ್ ಪ್ರಾಪರ್ಲಿ. ಈ ಜಾಗದಿಂದ ನಾನು ಬೈ ಮಾಡಿದ್ದೀನಿ, ಈ ಜಾಗದಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ. ಓಕೆ, ಇಲ್ಲಿಂದ ಮಾರ್ಕೆಟು ಇಲ್ಲಿವರೆಗೂ ಹೋಗೋ ತನಕ ವೆಯ್ಟ್ ಮಾಡಿದ್ದೀನಿ. 1 ಮಿನಿಟಲ್ಲಿ ನೋಡಿ ಅಲ್ಲಿ ಹೆಂಗೆ ಕಾಣುತ್ತೆ ನಿಮಗೆ. ಏನು ಅನ್ನಿಸ್ತಾ ಇದೆ 1 ಮಿನಿಟಲ್ಲಿ? ಓಕೆ ಫೈನ್, ಇಲ್ಲಿಂದ ಬೈ ಮಾಡಿದ್ದೀನಿ. ಐ ಸೋಲ್ಡ್ ಫ್ರಮ್ ಹಿಯರ್ ಆಲ್ಸೋ ಬ್ರೋ. ನೋಡಿ ನನಗೆ 1 ಮಿನಿಟಲ್ಲಿ ನಾನು ಚಾರ್ಟ್ನೇ ಅನಲೈಸ್, ಐ ಸೋಲ್ಡ್ ಇಟ್ ಫ್ರಮ್ ಹಿಯರ್ ಆಲ್ಸೋ. ಈ ಜಾಗದಿಂದ ಸೋಲ್ಡ್ ಮಾಡಿದ್ದೀನಿ ಮಾರ್ಕೆಟ್ ನಾನು. ಇಲ್ಲಿವರೆಗೂ ಸೋಲ್ಡ್ ಮಾಡಿದ್ದೀನಿ, ಇಲ್ಲಿವರೆಗೂ ಸೋಲ್ಡ್ ಮಾಡಿದ್ದೀನಿ. ನೋಡಿ 1 ಮಿನಿಟಲ್ಲಿ ಹೆಂಗೆ ಕಾಣುತ್ತೆ, ಹೆಂಗಿದೆ, ದೊಡ್ಡ ಸ್ವಿಂಗ್ ಅಲ್ಲ? ಈ ಥರ ತೋರಿಸ್ಕೊಂಡು ನಿಮಗೆ ಯೂಟ್ಯೂಬಲ್ಲಿ ಅವರೇ ದೊಡ್ಡದಾಗಿ ದಿಸ್ ಈಸ್ ಹೌ ಇಟ್ ವರ್ಕ್ಸ್, ನಾನೇ ಕಿಂಗು, ಮಾರ್ಕೆಟಲ್ಲಿ ಯಾರು ಕಿಂಗ್ ಅಲ್ಲ, ಮಾರ್ಕೆಟಲ್ಲಿ ಮಾರ್ಕೆಟೇ ಕಿಂಗು. ಐ ಆಮ್ ಟೆಲ್ಲಿಂಗ್ ಯು. ಓಕೆ, ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಯು ಈಸ್ ಅಂಡರ್ಸ್ಟ್ಯಾಂಡಿಂಗ್ ಟೆಕ್ನಿಕಲಿ ಮಾರ್ಕೆಟ್ನ ಮ್ಯಾಕ್ರೋ ಸ್ಟ್ರಕ್ಚರಲ್ಲಿ ನೋಡಿ. ಮ್ಯಾಕ್ರೋ ಸ್ಟ್ರಕ್ಚರಲ್ಲಿ ಮಾರ್ಕೆಟ್ ಹೆಂಗೆ ಬಿಹೇವ್ ಆಗುತ್ತೋ ಅದನ್ನು ರೆಸ್ಪೆಕ್ಟ್ ಮಾಡೋದೇ ಮೈಕ್ರೋ ಸ್ಟ್ರಕ್ಚರ್. ಓಕೆ, 50 ಪಾಯಿಂಟ್ಸ್, 60 ಪಾಯಿಂಟ್ಸ್, 30 ಪಾಯಿಂಟ್ಸ್, 40 ಪಾಯಿಂಟ್ಸಿಗೆ ಮಾರ್ಕೆಟಲ್ಲಿ ಮರಳಾಗಬೇಡಿ. ಆಲ್ವೇಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬಿಗ್ಗರ್ ಲೇಯರ್ ಆಫ್ ದ ಮಾರ್ಕೆಟ್, ದೆನ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಇನ್ ಎ ಬೆಟರ್ ವೇ. ಓಕೆ ಫೈನ್, ಬಾಯ್ ಫ್ರೆಂಡ್. ಅಗೈನ್ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಏನೋ ಒಂದು ಮಾಡಿ. ಒಟ್ಟಿನಲ್ಲಿ ನನ್ನ ವಿಡಿಯೋನ ನೋಡಿಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು.